ಚಂಡೆ ಅಂತಂದ್ರೆ ನಮಗೆ ದೇವ್ರ ಸಮಾನ. ಅದಕ್ಕೆ ಯಾರಾದರೂ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಇವನ ಮೇಲೇ ಸ್ಟೋರಿ ಹೋಗ್ತಾ ಇರ್ತೀವಿ, ಇವನು ಸುತ್ತಮುತ್ತನೇ ಹೋಗ್ತಾ ಇರೋ ಸ್ಟೋರಿ. ಚಂಡೆ ಪ್ಲೇಯರ್ ಆಗಿರ್ತಾನೆ, ಒಂದು ಚಂಡೆ ಟೀಮ್ ಇರ್ತಾರೆ, ರಾಯಲ್ ಚಂಡೆ ಹುಡುಗರು ಅಂತ ಒಂದು ತಂಡ. ಪೀಟರ್ಗೂ ಚಂಡೆಗೂ ಏನು ಸಂಬಂಧ? ಒಂದು ಧರ್ಮದ ಒಂದು ಇದು ಈ ಥರ ಬಂದಾಗ ಒಬ್ಬ ಸಾಮಾನ್ಯ ಅಂದರೆ ವೆರಿ ಸಿಂಪಲ್ ವುಮನ್. ಕೆಲವೊಬ್ಬರ ಮನಸ್ಥಿತಿಗಳು ಅಥವಾ ಕೆಲವೊಬ್ಬರ ಅಸಹ್ಯ ನಡೆಗಳು. ಜೆಸ್ಸಿ ಯಾರು ಗೊತ್ತಿಲ್ಲ. ಅದು ಮಜಾ. ಯಾರದು? ಜೆಸ್ಸಿ ಮತ್ತೆ ಬಂದಿದ್ದಾಳೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಾಚ್ ಟಿವಿ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಇವತ್ತು ನಾವು ಪೀಟರ್ ಸಿನಿಮಾದ ಒಂದು ಇಂಟರ್ವ್ಯೂನಲ್ಲಿ ಇದ್ದೀವಿ. ಬನ್ನಿ ಅವರನ್ನೇ ಮಾತಾಡಿಸ್ತಾ ಹೋಗೋಣ, ಹೇಗಿದೆ ಸಿನಿಮಾ ಅಂತ ತಿಳ್ಕೊತಾ ಹೋಗೋಣ. ಮೇಡಮ್ ನಮಸ್ತೆ. ಹಾಯ್ ಸೀಮಾ. ನಮಸ್ಕಾರ. ನಮಸ್ತೆ. ನನಗೆ ರಾಜೇಶ್ ಅವರು ತುಂಬ ಚೆನ್ನಾಗಿ ಗೊತ್ತು. ಇಟ್ ಮೀನ್ಸ್ ಅಗ್ನಿ ಸಾಕ್ಷಿಯಿಂದ ನಾನು ನೋಡಿದ್ದೀನಿ ನಿಮ್ಮನ್ನು. ಒಂದು ಫೆಮಿಲಿಯರ್ ಫೇಸ್ ಅಂತಲೇ ಹೇಳ್ಬೋದು. ಸೀರಿಯಲಿಂದ ಮೂವಿಗೆ ಬಂದಿರುವಂತಹ ಅನುಭವ ಹೇಗಿದೆ? ಇದು ನನ್ನ 2ನೇ ಮೂವಿ. ಬೇಸಿಕಲಿ 2023 ನನ್ನ ಮೊದಲನೇ ಮೂವಿ ಆ್ಯಕ್ಟಿಂಗ್ ಕಮ್ ಡೈರೆಕ್ಷನ್ ಮಾಡಿಕೊಂಡು ನಾನು ಲಾಂಚ್ ಆಗಿದ್ದು. ಸೊ ಪೀಟರ್ ತುಂಬ ಸ್ಪೆಷಲ್ ನನಗೆ ಆ್ಯಕ್ಚುಲಿ. ಇದನ್ನು ಒಂಥರ ನಾನು ರೀಲಾಂಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇನ್ನೊಬ್ಬ ಅದ್ಭುತವಾದಂಥ ನಿರ್ದೇಶಕರ ಕೈ ಕೆಳಗೆ ಈ ಥರದ ಒಂದು ಮೂವಿ ಒಂದು ಕ್ಯಾರೆಕ್ಟರ್ ಆಗಿ ಹೀರೋ ಅಂತ ಅನ್ನಿಸ್ಕೊಂಡು ಪ್ಲೇ ಮಾಡೋದು ಅದು ತಮಾಷೆ ವಿಷಯ ಅಲ್ಲ. ಯಾಕಂದರೆ ಇವನ ಮೇಲೇ ಸ್ಟೋರಿ ಹೋಗ್ತಾ ಇರ್ತೀವಿ, ಇವನ ಸುತ್ತಮುತ್ತನೇ ಹೋಗ್ತಾ ಇರೋ ಸ್ಟೋರಿ. ಯೂಶ್ವಲಿ ಸೆಂಟರ್ ಅಂತಲೇ ಹೇಳ್ಬೋದು. ಬಟ್ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂಥ ಒಂದು ವೇಟೇಜ್ ಇರುವಂಥ ಒಂದು ಕ್ಯಾರೆಕ್ಟರ್. ನಾನು ಪೀಟರ್ ಅನ್ನೋದು ನಾಯಕ ನಟ ಅಂತ ಏನು ಹೊರಗಡೆ ಬಿಂಬಿಸ್ತಾರೆ, ಬಟ್ ನಾನು ಅಂದ್ಕೊಂಡಿದ್ದು ಇದೊಂದು ಅದ್ಭುತವಾದ ಕ್ಯಾರೆಕ್ಟರ್ ನಟನಾಗಿ. ಸೊ ನನಗೆಲ್ಲೂ ಕೂಡ ಸ್ಟಾರ್ ಮತ್ತೊಂದು ಅಂತ ಹೇಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಸೊ ಇದು ಆ ಥರನೇ ನೋಡಬೇಕಾದಂಥ ಸಿನಿಮಾ ಕೂಡ. ಸೊ ಅದು ಅಪರೂಪದ ಸಿನಿಮಾ. ಒಬ್ಬ ನಟನಿಗೆ ಸಿಗಬೇಕಾದಂಥ ಒಂದು ಎಲ್ಲ ವೇಟೇಜ್ ಅಥವಾ ಸ್ಪೇಸ್ ಈ ಸಿನಿಮಾದಿಂದ ನನಗೆ ಸಿಕ್ಕಿದೆ. ಸೊ ಹಾಗಾಗಿ ನನಗೆ ತುಂಬ ಸ್ಪೆಷಲ್ ಈ ಸಿನಿಮಾ. ಇವಾಗ ಪೀಟರ್ ಅನ್ನೋ ಮೂವಿ ಒಪ್ಕೊಳ್ಳೋದಕ್ಕೆ ರೀಸನ್ ಏನು? ಸ್ಕ್ರಿಪ್ಟ್, ನಿರ್ದೇಶಕರು ಮತ್ತು ಪ್ರೊಡಕ್ಷನ್ ಹೌಸ್, ನಿರ್ಮಾಪಕರು ಎಲ್ಲರೂ. ಪೀಟರ್ ಮೂವಿ ಟೈಟಲ್ ಏನು ಹೇಳುತ್ತೆ? ಬಿಕಾಸ್ ಪೀಟರ್ ಅನ್ನೋದು ಒಂದು ಕ್ರಿಶ್ಚಿಯನ್ ವರ್ಡ್ ಥರ ಅನಿಸುತ್ತೆ. ಸೊ ಈ ಮೂವಿಗೂ ಚಂಡೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅದರಲ್ಲಿ, ಅದಕ್ಕೂ ಏನು? ಈಗ ಪ್ರತಿಯೊಬ್ಬ ನಟನಿಗೂ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರೈಸೇಷನ್ಸ್ ಅಂತ ಇರುತ್ತೆ. ಅವನ ವರ್ಕ್, ಅವನ ಫ್ಯಾಮಿಲಿ, ಆಮೇಲೆ ಅವನ ಕಂಪ್ಲೀಟ್ ಎಲ್ಲನೂ ಕೂಡ ಒಂದು ಸಿನಿಮಾದಲ್ಲಿ ಸೆಟ್ ಮಾಡಿರ್ತಾರೆ. ಅದರಲ್ಲಿ ಒಂದು ಹೀರೋನ ಅಂದರೆ ಅಥವಾ ಒಬ್ಬ ನಾಯಕ ನಟನ ಅಂತ ತಗೊಂಡ್ರೆ ನೀವು ಅವನ ಜಾಬ್ ಇದು. ಚಂಡೆ ಪ್ಲೇಯರ್ ಆಗಿರ್ತಾನೆ. ಅವನು ಚಂಡೆ ಟೀಮ್ ಇರ್ತಾರೆ, ರಾಯಲ್ ಚಂಡೆ ಹುಡುಗರು ಅಂತ ಒಂದು ತಂಡ. ಆ ತಂಡನ ಕಟ್ಟಿ ಅಲ್ಲಿ ಅವನು ಎಲ್ಲರಿಗೂ ಚಂಡೆನ ಪ್ರಾಕ್ಟೀಸ್ ಮಾಡಿಸಿ ಅವನು ಚಂಡೆ ಪ್ಲೇಯರ್ ಆಗಿ ಒಂದಷ್ಟು ಕಡೆ ಪ್ರೋಗ್ರಾಮ್ ಕೊಡೋದಾಗಿರ್ಬೋದು ಅಥವಾ ಒಂದು ಸೇವೆ ಮಾಡೋದಿರ್ಬೋದು. ವಿದೌಟ್ ಕಮರ್ಷಿಯಲ್ ನಾನು ಹೇಳ್ತಾ ಇರೋದು. ಎಲ್ಲೂ ಕೂಡ ದುಡ್ಡಿಗೆ ಒಳಗಡೆ ಆಕಾಂಕ್ಷೆ ಒಳಗೆ ಬಿದ್ದು ಆ ಥರ ಮಾಡ್ತಿರಲ್ಲ. ಅವನ ಸೇವೆ ಯಾರು ಎಷ್ಟು ಕೊಡ್ತಾರೋ ಅಷ್ಟು ತಗೋತಾನೆ ಹೊರತು ಡಿಮ್ಯಾಂಡ್ ಇರಲ್ಲ ಅವನಿಗೆ. ಸೊ ಆ ಥರದ ಒಂದು ಕ್ಯಾರೆಕ್ಟರ್. ಬಟ್ ನೀವು ಕೇಳಿದ್ರಿ ಪೀಟರ್ಗೂ ಚಂಡೆಗೂ ಏನು ಸಂಬಂಧ? ಒಂದು ಧರ್ಮದ ಒಂದು ಇದು ಈ ಥರ ಬಂದಾಗ. ಸೊ ಕೇರಳದಲ್ಲಿ ನಿಮಗೆ ಈ ಚಂಡೆ ಅನ್ನೋದು ತುಂಬ ಫೇಮಸ್. ನಾನು ಎಲ್ಲ ಇಂಟರ್ವ್ಯೂದಲ್ಲಿ ಹೇಳ್ತಾ ಬರ್ತಿರೋದು ಅದನ್ನೇ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ, ಇನ್ನೂ ಉಳಿದ ಧರ್ಮ ಯಾರ್ಯಾರು ಮೇಂಟೈನ್ ಮಾಡ್ತಾರೆ, ಯಾರೂ ಕೂಡ ಒಂದು ಸಾಂಸ್ಕೃತಿಕ ಕಲೆ ಅಂತ ಬಂದಾಗ ಎಲ್ಲೂ ಕೂಡ ಆ ಧರ್ಮದ ಬ್ಯಾರಿಕೇಡ್ಸ್ ಬರಲ್ಲ. ಎಲ್ಲರೂ ಇನ್ಕ್ಲೂಡ್ ಆಗ್ತಾರೆ. ಎಸ್ಪೆಷಲಿ ಇನ್ ಕೇರಳ. ನಿಮಗೂ ಗೊತ್ತು, ಎಲ್ಲರೂ ಅಲ್ಲಿ ಒಂದೇ ಒಂಥರ. ಸೊ ಅಲ್ಲಿ ಯಾವುದೇ ರೀತಿಯ ಧರ್ಮ ಮತ್ತೊಂದು ಅಂತ ನೋಡಲ್ಲ, ನಿಮ್ಗೆ ಹೈಲೈಟ್ ಮಾಡ್ಕೊಂಡು ಹೋಗಲ್ಲ. ಎಲ್ಲರೂ ಕೂಡ ಅದರಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆ ಪೀಟರ್ ಕೂಡ ಅವನ ಒಂದು ಕೆಲಸ. ಆಮೇಲೆ ಪೀಟರ್ ಅವನ ಧರ್ಮದ ಮುಖಾಂತರನೇ ನಡೀತಿರಲ್ಲ. ಅವನಿಗೆ ಬೈಬಲು ಎಷ್ಟಿಷ್ಟನೋ ಅಷ್ಟೇ ಭಗವದ್ಗೀತೆನೂ ಇಷ್ಟ. ಅವನಿಗೆ ಏಸು ಎಷ್ಟಿಷ್ಟನೋ ಅಷ್ಟೇ ರಾಮಕೃಷ್ಣರು ಕೂಡ ಅಷ್ಟೇ ಇಷ್ಟ. ಈ ಕ್ಯಾರೆಕ್ಟರ್ ಆ ಥರ ಹೋಗ್ತಾರೆ. ಓಕೆ, ಇವಾಗ ಜಾನ್ವಿ ರಾಯಲ್ ಮೇಡಮ್, ಆ್ಯಕ್ಚುಲಿ ನೀವು ಈ ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ನ ಪ್ಲೇ ಮಾಡಿ? ನೀವು ಟ್ರೈಲರಲ್ಲಿ ನೋಡಿರ್ತೀರಾ, ನನ್ನ ಹೆಸರು ರಾಧಾ ಅಂತ. ನಾನು ಪಕ್ಕದ ಮನೆಗೆ ಬಂದಿದ್ದೀನಿ. ಸೊ ರಾಧಾ ನಿಮ್ಮ ಪಕ್ಕದ ಮನೆ ಹುಡುಗಿ. ಓಕೆ, ಅಂದ್ರೆ ಪಿ ಟಿ ಟೀಚರ್. ಹೌದು. ಒಂದು ಹಳ್ಳಿಲಿ ಒಬ್ಬ ಸಾಮಾನ್ಯ ಅಂದ್ರೆ ವೆರಿ ಸಿಂಪಲ್ ವುಮನ್, ಪಿ ಟಿ ಟೀಚರ್. ಅಲ್ಲಿ ಆ ಸಾಮಾನ್ಯ ಹುಡುಗಿಗೆ ಏನೇನಾಗತ್ತೆ, ಯಾವ ತರ ಸನ್ನಿವೇಶಗಳನ್ನ ಅವಳು ಫೇಸ್ ಮಾಡ್ತಾಳೆ ಅನ್ನೋದನ್ನ ನೀವು ಪೀಟರ್ ಅಲ್ಲಿ ನೋಡ್ಬೋದು. ಓಕೆ, ಪೀಟರ್ ಪಿಟಿ
ಪೀಟರ್ ಪಿ ಟಿ ಟೀಚರ್, ಪೀಟರ್ನ ಪಿ ಟಿ ಟೀಚರ್. ಈ ಒಂದು ಕ್ಯಾರೆಕ್ಟರ್ನ ನೀವು ಕತೆ ಕೇಳಿದ ತಕ್ಷಣ ಒಪ್ಕೊಂಡ್ರ ಅಥವಾ ಯೋಚನೆ ಮಾಡಿ ಒಪ್ಕೊಂಡ್ರ ಯಾವ ತರ? ಸುಕೇಶ್ ಅವ್ರು ಕಾಲ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಬಿಕಾಸ್ ಡೈರೆಕ್ಟರ್ ಮೇಲೆ ಅಷ್ಟೇ ಕತೆ ನಂಬಿಕೆ. ಕೇಳಿಲ್ಲ. ನಾನು ಕತೆನೇ ಕೇಳಲಿಲ್ಲ. ಸುಕೇಶ್ ಅವ್ರು ಇದೊಂದು ರೋಲ್ ಇದೆ ನನಗೆ ಗೊತ್ತು, ನಾನು ಓಕೆ ಮಾಡ್ತೀನಿ ಅಂತ. ಸೊ ಅಲ್ಲಿ ಹೋದ್ಮೇಲೆ ನಂತರ ಅವರು ನನಗೆ ನರೇಶನ್ ಕೊಟ್ರು. ಅದನ್ನೇ ಓಕೆ, ನಾನು ರಾಧಾ ಹಿಂಗೆ ಇರ್ತಾಳೆ ಅಂತ ತಕ್ಷಣ ನಾನು ನನ್ನನ್ನೇ ಇಮ್ಯಾಜಿನ್ ಮಾಡ್ಕೊಳಕ್ ಸ್ಟಾರ್ಟ್ ರಾಧಾ ಮಾಡಿದೆ. ಆಗ್ಬಿಟ್ರು. ಓಕೆ, ರಾಧಾ ಹಿಂಗ್ ಹೋದ್ಲು, ಹಿಂಗ್ ಬಂದ್ಲು, ಹಿಂಗ್ ನೋಡಿದ್ಲು, ಎಸ್ ಇಟ್ಸ್ ಮೀ. ಓಕೆ, ಸೊ ಐ ಚೋಸ್ ಇಟ್. ಓಕೆ. ರವೀಕ್ಷಾ ಮ್ಯಾಮ್, ನೀವು ಹೀರೋಯಿನ್ ಆಗಿ ಈ ಒಂದು ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ನನ್ನ ಕ್ಯಾರೆಕ್ಟರ್ ಒಂದು ಮುಗ್ಧ ಹುಡುಗಿ, ನೋಡಿದೆ ನಾನು ಆಕ್ಚುಲಿ. ಬಟ್ ಹೈಲಿ ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್ ಇದೆ. ಹೋಗ್ತಾ ಹೋಗ್ತಾ ನಿಮಗೆ ಈಸಿಯಾಗಿ ಕನೆಕ್ಟ್ ಆಗ್ತೀರಾ ಆ ಪಾತ್ರಕ್ಕೆ, ಆ್ಯಂಡ್ ತುಂಬ ಇಷ್ಟಪಡ್ತೀರಾ. ಮೀನ್ಸ್ ಎಲ್ಲೋ ಒಂದು ಕಡೆ ನೀವು ಆ ಸಿಚುವೇಶನ್ನ ನಿಮ್ಮ ಸುತ್ತಮುತ್ತನೇ ನೋಡಿರ್ತೀರ, ಅಥವಾ ಯಾರ ಮೀನ್ಸ್ ನಿಮ್ಮ ಸುತ್ತಮುತ್ತನೇ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಅದೊಂದು ಲೈಕ್ ಇಟ್ಸ್ ಅ ಡಿಫ್ರೆಂಟ್ ಫೀಲ್. ಗರ್ಲ್ ನೆಕ್ಸ್ಟ್ ಡೋರ್ ಅಂತ ಹೇಳ್ತೀವಲ್ಲ ಯೂಶಲಿ, ಸೊ ಯು ಕ್ಯಾನ್ ಈಸಿಲಿ ಕನೆಕ್ಟ್ ವಿತ್. ಅವರು ಒಬ್ರು ಪಕ್ಕದ ಮನೆ ಹುಡುಗಿ. ಇವ್ರ ಪಕ್ಕದ ಮನೆ ಹುಡುಗಿ, ನೀವು ಈ ಪಕ್ಕದ ಮನೆ ಹುಡುಗಿ. ಕಾಲೇಜ್ ಎಕ್ಸಾಕ್ಟ್ಲಿ, ಅವ್ರೇನ್ ಕಾಲೇಜ್ ಹುಡುಗಿ. ಓಕೆ, ನೀವು ಪಿ ಟಿ ಟೀಚರ್, ಅವರು ಕಾಲೇಜ್ ಹುಡುಗಿ. ಓಕೆ, ರಾಜೇಶ್ ಸರ್ ಬಂದು ಬ್ಯಾಗ್ ಹಾಕೊಂಡು ಎಲ್ಲಾ ಕಡೆ ಸುತ್ತಾ ಇರ್ತೀರಾ, ಆದ್ರೆ ಚಂಡೆಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀರಾ. ಕೆಲಸ. ಐ ಆಮ್ ನಾಟ್ ಅ ಟ್ರಾವೆಲರ್. ಓಕೆ, ಬ್ಲಾಗರ್ ಆಗ್ಲಿ ಟ್ರಾವೆಲರ್ ಆಗ್ಲಿ ಅಲ್ಲ. ಅದೇ ಹೇಳಿದ್ದು, ಯಾಕೆ ನಾನು ಬ್ಯಾಗ್ ಹೊತ್ಕೊಂಡು ಒಂದು ಕಡೆಗೆ ಬರ್ತೀನಿ. ಆ ಬ್ಯಾಗಲ್ಲಿ ಏನಿದೆ? ಇರ್ಬೋದು ಇರಬಹುದು. ಸೊ ಅದೇ ಹೇಳಿದ್ದು, ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಒಂದು ಸ್ಟೋರಿ ಅಥವಾ ಸ್ಕ್ರೀನ್ ಪ್ಲೇ ಅಂತ ಏನ್ ಮಾಡ್ಕೋತೀರಾ, ನೀವು ಅದನ್ನ ಮಾಡ್ಕೊಂಡೇ ನೀವು ನಮ್ಮ ಚಿತ್ರಕ್ಕೆ ಬನ್ನಿ. ಅಲ್ಲೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ಗಳು ನಿಮಗೋಸ್ಕರ ಕಾದಿರುತ್ತೆ. ಸೊ ಹಾಗಾಗಿ ಕ್ಯಾರೆಕ್ಟರೈಸೇಷನ್ಸ್ ಅನ್ನೋದು ಏನಿರುತ್ತೆ, ನಾನು ಇಲ್ಲೇ ಬಿಟ್ಕೊಟ್ಬಿಟ್ರೆ ನಿಮಗೆ ಮಜಾನೇ ಸಿಗಲ್ಲ. ಬಟ್ ಅನ್ಕೊಳ್ಳಿ, ಪೀಟರ್ ಒಬ್ಬ ಚಡ್ಡೆ ಪ್ಲೇಯರ್ ಅಷ್ಟೇ. ಅವನ ಸುತ್ತಮುತ್ತ ಏನ್ ನಡೆಯುತ್ತೆ, ರಾಧಾ ಒಬ್ರು ಪಿ ಟಿ ಟೀಚರ್, ಇವರೊಬ್ರು ಕಾಲೇಜ್ ಸ್ಟೂಡೆಂಟ್ ಅಷ್ಟೇ. ಬನ್ನಿ, ನೀವು ಮುಂದೆ ನಾವು ತಗೊಂಡು ಹೋಗ್ತೀವಿ. ಎಕ್ಸಾಕ್ಟ್ಲಿ. ಇವಾಗ ಪೀಟರ್ ಮೂವಿ ಟ್ರೈಲರ್ ನೋಡಿದವಾಗ ನನಗೆ ಮತ್ತೆ ಜನಕ್ಕೆ ತುಂಬಾ ಅಂದ್ರೆ ಏನಿರ್ಬೋದು ಮೂವಿಯಲ್ಲಿ ಅನ್ನೋವಂಥದ್ದು ಒಂದು. ಆಮೇಲೆ ಮೂವಿ ಸಾಂಗ್ಗಳನ್ನ ಜನ ಸಿಕ್ಕಾಪಟ್ಟೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ತುಂಬಾ ಇಷ್ಟಪಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸಾಂಗ್ ಆಬ್ವಿಯಸ್ಲಿ ಈಗ ಇವ್ರದ್ದು ಸುಂದರಿ ತಾಯಿ ಆದೆ ಅದು ಮಸ್ತ್ ಆಗಿದೆ, ಪರ್ಸನಲಿ ನನಗೆ ಇಷ್ಟ ಆಯ್ತು. ಎಕ್ಸಾಕ್ಟ್ಲಿ. ಒಬ್ರು ಅಂದ್ರೆ ಈಗ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದಂತ ಒಂದು ಟೇಸ್ಟ್ ಇದೆ. ಅದೊಂದು ಎಮೋಷನಲ್ ಅಲ್ವಾ ತಾಯಿ ಆದ್ರೆ, ಬಟ್ ಸಾಂಗ್ ಅಂತೂ ತುಂಬಾ ಇನ್ನ ಎಮೋಷನಲಿ ಕರ್ಕೊಂಡು ಹೋಗುತ್ತೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೇಳೋದಾದ್ರೆ, ಎಸ್, ಪ್ರತಿಯೊಂದು ಸಾಂಗು ಬೇರೆ ಬೇರೆ ಮೂಡಲ್ಲಿ ಹೋಗುತ್ತೆ. ಅದು ಎಲ್ಲೂ ಕೂಡ ಸುಮ್ಮನೆ ಆಡ್ ಮಾಡಿಲ್ಲ ಸಾಂಗ್ ಅನ್ನ. ಸ್ಕ್ರೀನ್ ಪ್ಲೇಲಿ ಹೋಗುವಂತ ಸಾಂಗ್ಗಳು, ಐಟಮ್ ಸಾಂಗ್ಸ್ ಅಂತೆ ಅಥವಾ ಒಂದು ಬಿಲ್ಡಪ್ ಸಾಂಗ್ ಅಂತೆ, ಆತರ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಇಲ್ಲಿ. ಒಂದು ಸಾಂಗ್ ಅನ್ನು ಕೂಡ ನೀವು ಸ್ಕಿಪ್ ಮಾಡದೆ ನೋಡ್ಬೇಕು ಅಂತ. ಎಕ್ಸಾಕ್ಟ್ಲಿ. ಕತೆ ಜೊತೆ ಸಾಂಗ್ ಕೂಡ ಅದೇ ರೀತಿ ತಗೊಂಡು ಹೋಗುತ್ತೆ. ಕತೆ ಜೊತೆನೆ ಹೋಗೋದಕ್ಕೆ ಪ್ರಾಬಬ್ಲಿ ನಿಮಗೆ ತಾಯಿ ಆದ ಈಗ ಇಷ್ಟ ಆಯ್ತಲ್ವಾ, ಈ ಸಿನಿಮಾ ನೋಡ್ತಾ ನೋಡ್ತಾ ಎಲ್ಲ ಸಾಂಗ್ ಹೇಳ್ತೀರಾ ನೀವು. ಯಾಕಂದ್ರೆ ನೀವು ಸಿಚುವೇಶನ್ಸ್ ನೋಡಿರಲ್ಲ, ಹಾಗಾಗಿ ನಿಮಗೆ ಕನೆಕ್ಟ್ ಆಗದೆ ಇರಬಹುದು. ತಾಯಿ ಅದೇ ನಿಮಗೇನೋ ಒಂದು ತಾಯಿ ಜಾಸ್ತಿ ಇರೋದಕ್ಕೆ ಕನೆಕ್ಟ್ ಆಗಿರಬಹುದು. ಬಟ್ ಇಡೀ ಸಿನಿಮಾ ಅದರದ್ದೇ ಆದಂತ ವೇಟೇಜ್ ತಗೊಂಡು ಒಂದೊಂದು ಸಾಂಗು ಕೂಡ ಎಲಿವೇಟ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಸಾಂಗು ಅದ್ಭುತವಾಗಿ ಬಂದಿದೆ. ಅಂದ್ರೆ ಈ ಸಿನಿಮಾದ ಡೈರೆಕ್ಟರ್ ಬಂದು ದೂರದರ್ಶನ ಅಂತ ಒಂದು ಸಿನಿಮಾ ಮಾಡಿದ್ರು, ಅದಾದ್ಮೇಲೆ ಈ ಸಿನಿಮಾ ಮಾಡಿರುವಂತದ್ದು. ಅಂದ್ರೆ ಲಾಂಗ್ ಗ್ಯಾಪ್ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾಕ್ಕೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರ? ಖಂಡಿತ ಅವ್ರು ಅಕ್ಸೆಪ್ಟ್ ಮಾಡಿದಕ್ಕೆ ನಾನು ಎಸ್ ಆಫ್ ಕೋರ್ಸ್, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಆತರ? ಇಲ್ಲ, ಅವ್ರ ಬಿಗಿನಿಂಗ್ ಅಲ್ಲಿ ನನ್ನ ಮತ್ತೆ ಅವರ ಒಂದು ಕಾಂಬಿನೇಷನ್, ನಾವು ಸಿನಿಮಾ ಮಾಡ್ಲೇಬೇಕು ಅಂತಾನೆ ಡಿಸೈಡ್. ನಿಮ್ದು ಬಾಂಡಿಂಗ್ ಅವರದ್ದು. ನಾನೇ ಅಪ್ರೋಚ್ ಮಾಡಿದ್ದೆ, ಶೆಟ್ರ್ ಒಂದು ಸಿನಿಮಾ ಮಾಡೋಣ ಅಂತ. ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇದು ತುಂಬಾ ಬಿಗ್ ಬಜೆಟ್ ಆಗೋಯ್ತು ನಮ್ಗೆ ಆಕ್ಚುಲಿ. ಸೊ ಅದಕ್ಕೆ ನಮ್ಮ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲೂ ಕೂಡ ಕಮ್ಮಿ ಮಾಡದೆ ಕಮ್ಮಿ ಬಜೆಟ್ ಅಲ್ಲೇ ಮಾಡೋಣ, ಬೇಗ ರಿಲೀಸ್ ಮಾಡೋಣ, ಆತರ ಯಾವುದೇ ಆತರ ತೋರಿಸಿದೆ ನೀಟಾಗಿ ತಗೊಂಡು ಇಲ್ಲಿಗೆ ತಂದು ನಿಲ್ಸಿದೆ. ಅಷ್ಟು ಫ್ರೀಡಮ್ ಕೊಟ್ಟಿದ್ದಕ್ಕೆ ಸಾಂಗ್ಸ್ ಕೂಡ ಅಷ್ಟು ಚೆನ್ನಾಗಿ ಬರೋದು. ಯಾಕಂದ್ರೆ ಒಂದು ಬೂಡಾಪೆಸ್ಟ್ ಅನ್ನುವಂತ ಒಂದು ಅಲ್ಲಿ ಅರೇಂಜ್ಮೆಂಟ್ಸ್ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗೆ ಮಾತ್ರ ಆ ಒಂದು ಪ್ರೊಡ್ಯೂಸರ್ ಕೊಡುವಂತದ್ದು. ಇಲ್ಲಿ ಋತ್ವಿಕ್ ಅನ್ನೋರು ಕೂಡ ದೊಡ್ಡವರೇ ಇಲ್ಲ ಅಂತಲ್ಲ, ಬಟ್ ಈ ಸಿನಿಮಾದಿಂದ ರೀಲಾಂಚ್ ಆಗ್ತಿದ್ದಾರೆ. ಬಟ್ ಅದನ್ನ ಎಕ್ಸೆಪ್ಟ್ ಮಾಡಿದ್ರಲ್ಲ, ಮಾಡೋಣ ಅಂತ, ಅದಕ್ಕೆ ಅವರ ಒಂದು ಏನಂತಾರೆ ಹ್ಯಾಟ್ಸ್ ಆಫ್. ಜೊತೆಗೆ ಪ್ರೊಡಕ್ಷನ್ ವ್ಯಾಲ್ಯೂ ತೋರಿಸಿದ್ರು. ನಾನು ಒಬ್ಬ ಅದ್ಭುತವಾಗಿ ಸಿನಿಮಾನ ಕೊಡೋಷ್ಟು ಪೊಟೆನ್ಶಿಯಲ್ ಇರುವಂತ ನಿರ್ಮಾಪಕರಲ್ಲಿ ನಾನು ಒಬ್ಬ ಆಗ್ತೀನಿ ಅಂತ. ಇಬ್ರು, ರವಿ ಅಂಡ್ ರಾಕೇಶ್. ಸೊ ಹಾಗಾಗಿ ಅದನ್ನ ನಾನು ಪರ್ಸನಲಿ ಅಪ್ರಿಷಿಯೇಟ್. ಸೊ ಆಮೇಲೆ ನಿರ್ದೇಶಕರ ಜೊತೆ ನನ್ನ ಜರ್ನಿ ಸ್ವಲ್ಪ ದೊಡ್ಡದಿದೆ, ದೂರದರ್ಶನ ಟೈಮಿಂದನು.
ಅವರ ಸಿನಿಮಾ ಬಂದ ಮೇಲೆ ನಾನು ಅವರ ಸಿನಿಮಾ ನೋಡಿದ್ಮೇಲೆ ಅವ್ರ ಸಿನಿಮಾ ನಡಿಬೇಕಾದ್ರೆ ನನ್ನ ಸಿನಿಮಾನು ಪ್ಯಾರಲಲ್ಲಿ ನಡೀತಿತ್ತು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ. ಸೊ ಅದನ್ನ ನಾನು ನೋಡಿದ್ನಲ್ಲ, ಸೊ ಆಬ್ವಿಯಸ್ಲಿ ಇಂಥ ನಿರ್ದೇಶಕರ ಜೊತೆ ಕೆಲಸ ಮಾಡಿಲ್ಲ ಅಂತಂದ್ರೆ ನನ್ನ ಲಾಸ್ ಆಗುತ್ತೆ. ಸೊ ಹಾಗಾಗಿ ನಾನೇ ಅಪ್ರೋಚ್ ಮಾಡಿದ್ದೆ ಒಂದು ಸಿನಿಮಾ ಮಾಡೋಣ ಅಂತ. ಸೊ ಅಲ್ಲಿಂದನೂ ಜರ್ನಿ ಇದ್ವಿ. ಪೀಟರ್ ಅನ್ನು ಸ್ಕ್ರಿಪ್ಟ್ ಮಾಡಾದ್ಮೇಲೆನು ಅವರು ರಾಜೇಶ್ಗೆ ಅಂತಾನೆ ಅವರು ಮಾಡಿದ್ರು. ಸೊ ಹಾಗಾಗಿ ಆ ಜರ್ನಿಲಿ ಬಿಗಿನಿಂಗ್ ಇಂದ ಇದ್ದೆ ನಾನು. ಓಕೆ, ಇವಾಗ ಮಲಯಾಳಂ ಮೂವೀಸ್ ಅಲ್ಲಿ ಜಾಸ್ತಿ ಈ ತರದ್ ಒಂದು ಫೀಲ್ ಇರುತ್ತೆ ಆಯ್ತಾ, ಕಂಟೆಂಟ್ಗಳಾಗಿರ್ಬೋದು, ಈ ತರ ಒಂದು ಹಸಿ ಆಗಿರುವಂತ ಫೀಲ್ ಆಗಿರ್ಬೋದು, ಅಥವಾ ಚಂಡೆ, ಈ ತರ ಕಾನ್ಸೆಪ್ಟ್ಗಳು ಜಾಸ್ತಿ ಮಲಯಾಳಂ ಅಲ್ಲಿ ಇರುತ್ತೆ. ಅಂಡ್ ತಮಿಳಲ್ಲೂ ಕೂಡ ಒಳ್ಳೊಳ್ಳೆ ಸ್ಟೋರೀಸ್ಗಳು ಬರುತ್ತೆ. ಅಂಡ್ ನಾನು ಏನ್ ಅನ್ಕೊಂಡೆ, ಮಲಯಾಳಂ ಅಲ್ಲಿ ಕತೆಗಳು ನೋಡಿ ಇವ್ರೇನಾದ್ರು ಇನ್ಸ್ಪೈರ್ ಆದ್ರ ಅಂತ ನನಗೆ ಅನ್ನಿಸ್ತು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಕನ್ನಡ ಸಿನಿಮಾಗೆ ಅದರದೇ ಆದಂತ ತುಂಬಾ ದೊಡ್ಡ ಜರ್ನಿ ಇದೆ. ಇದು ನಮ್ಮನ್ನ ನೋಡಿ ಬೇರೆಯವ್ರು ಕಾಪಿ ಹೊಡೆದಿದ್ದಾರೆ ಅಂತ ಅನ್ಕೋತೀನಿ ಆಗಿನ ಟೈಮಿಂದ. ಬಟ್ ಈಗೇನಾಗಿದೆ, ಕೆಲವೊಬ್ಬರ ಮನಸ್ಥಿತಿಗಳು ಅಥವಾ ಕೆಲವೊಬ್ಬರ ಅಸಹ್ಯ ನಡೆಗಳು ನಮ್ಮ ಇಂಡಸ್ಟ್ರಿನ ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗಿದೆ. ಬಟ್ ಈಗಲೂ ಕೂಡ ಸೌತ್ ಅಲ್ಲಿ ನಮ್ಮ ಸಿನಿಮಾ ಅಂದ್ರೆ ನಮ್ಮ ಕನ್ನಡದ ಸಿನಿಮಾ ಇಂದ ಬಂದಂತ ಲಾಭ ಅಥವಾ ಆ ಒಂದು ಗ್ರಾಸ್ ಅಂತ ನೋಡಿದಾಗ ನೀವು ನಾವೇ ಮುಂದೆ ಇದ್ದೀವಿ. ಬಟ್ ದೊಡ್ಡದಾಗಿ ಮುಂದೆ ಇದ್ದೀವಿ. ಬಟ್ ದೊಡ್ಡದರ ಜೊತೆಗೆ ಚಿಕ್ಕ ಪುಟ್ಟ ಸಿನಿಮಾಗಳು ಕೂಡ ಅಥವಾ ಹೊಸಬರ ಸಿನಿಮಾಗಳು ಕೂಡ ಬೇರೆ ಇಂಡಸ್ಟ್ರಿಲಿ ಏನ್ ಸೌಂಡ್ ಆಗುತ್ತೆ ಅದು ಈಗ ನಾವು ಮಾಡ್ಬೇಕಾಗಿದೆ. ಈಗ ನೀವು ಮಲಯಾಳಂ ತಗೋತೀರಾ, ನಾನು ಒಂದು ಪ್ರೆಸ್ ಮೀಟ್ ಅಲ್ಲೂ ಹೇಳಿದೆ, ಬೇರೆ ಸಿನಿಮಾ ಇಂಡಸ್ಟ್ರಿಲಿ ವರ್ಷಕ್ಕೆ ಒಂದು 20-25 ಸಿನಿಮಾಗಳು ವಾವ್ ಅನ್ನೋ ತರ ಅಥವಾ ಬ್ಲಾಕ್ ಬಸ್ಟರ್ ಅನ್ನೋ ತರ ಅಥವಾ ಒಂದು ಕಮರ್ಷಿಯಲಿ ಹಿಟ್ ಅನ್ನೋ ತರ ಏನ್ ಕೊಡ್ತಾರೆ, ಅದು ನಮ್ಮಲ್ಲಿ ಮ್ಯಾಕ್ಸಿಮಮ್ 5-6 ಬಂದ್ರೆ ಗ್ರೇಟ್. ಈಗ ನಾವು ಅವ್ರಿಗೆ ನಾವು ಟಕ್ಕರ್ ಕೊಡೋ ತರ ಆಗ್ಬೇಕು. ನಾನು ಪೀಟರ್ ಒಂದೇ ಸಕ್ಸಸ್ ಆಗ್ಬೇಕು ಅಲ್ಲ, ಪೀಟರ್ ತರಹದ ಎಷ್ಟೋ ಮೂವಿಗಳು ಕನ್ನಡದಲ್ಲಿ ಇದಾವೆ. ಅದಕ್ಕೆ ಪ್ರಾಪರ್ ಆದಂತ ಪ್ರೊಡಕ್ಷನ್ ಸಿಗಬೇಕು, ಆಮೇಲೆ ಪ್ರಮೋಷನ್ ಆಗ್ಬೇಕು, ಜೊತೆಗೆ ಜನರನ್ನ ತಲುಪಬೇಕು. ಇದು ಮೂರು ಆಗ್ಬೇಕು ಅಂತಂದ್ರೆ ಎಲ್ಲ ಟೀಮ್ ವರ್ಕ್ ಆಗ್ಬೇಕು. ಸೊ ಡೈರೆಕ್ಟರ್ ಕಂಡ್ರೆ ಪ್ರೊಡ್ಯೂಸರ್ಗೆ ಆಗ್ತಾ ಇರೋದು, ಪ್ರೊಡ್ಯೂಸರ್ ಕಂಡ್ರೆ ನಟರಿಗೆ ಆಗ್ತಾ ಇರೋದು, ಏನೋ ಒಳಗೆ ಜಗಳಗಳು ಈ ತರದೇ ಹೈಲೈಟ್ ಆಗ್ತವೆ ಹೊರತು ಪೆಟ್ರೋಲ್ ಕುಡಿ ಮಾಡೋ ಇದಲ್ಲ ಸಿನಿಮಾ ಪ್ರಮೋಷನ್ ಅಥವಾ ಸಿನಿಮಾ ಕಾಂಟೆಂಟ್ ಅಲ್ಲ. ಅದನ್ನ ನೋಡಿ ಜನ ಅಸಹ್ಯ ಪಡ್ಕೋತಾನೆ ಹೊರತು ಯಾರು ಕೂಡ ಸಿನಿಮಾ ಮಂದಿರದ ಮೆಟ್ಲಿಗೂ ಕೂಡ ಕಾಲಿಡಲ್ಲ. ಸಿನಿಮಾ ಕಾಂಟೆಂಟ್ ಮಾತಾಡ್ಬೇಕು. ಇದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವಾಗ ಆಗುತ್ತೆ ಅವಾಗ ಸುವರ್ಣ ಯುಗ ಮತ್ತೆ ಸ್ಟಾರ್ಟ್. ಆಕ್ಚುಲಿ ಮುಂಚೆ ಎಲ್ಲರೂ ಕನ್ನಡ ಅನ್ನೋರು, ಈಗ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರೋದಕ್ಕೆ, ನಾವು ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿ ಕೊಟ್ಟಿರೋದಕ್ಕೆ ಕನ್ನಡ ಅಂತಾರೆ. ಇನ್ನೊಂದು ಅಂದ್ರೆ ಔಟ್ ಆಫ್ ಕಂಟ್ರಿ ಅವ್ರು ಕೂಡ ಕನ್ನಡ ಕಲ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡದ ಒಂದು ರೀಲ್ ಗಳನ್ನ ಮಾಡೋದಾಗಿರ್ಬೋದು, ಆತರ ಅದೆಲ್ಲ ತುಂಬಾ ನಡೀತಾ ಇದೆ. ಸೊ ಅಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ಕನ್ನಡಕ್ಕೆ ಅಷ್ಟೇ ಒಂದು ಗೌರವ ಕೊಡ್ತಾ ಇದ್ದಾರೆ, ಗೌರವ ಸಿಗ್ತಾ ಇದೆ. ಸೊ ವಿ ಆರ್ ಆಲ್ ಹ್ಯಾಪಿ ಟು ಬಿ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅಂಡ್ ಪೀಟರ್ ನಿಮಗೆ ನೋಡಿ, ನಾವು 4 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿರೋದು, ಬರೀ ಕನ್ನಡ ಅಲ್ಲ. ಕನ್ನಡ ಫಸ್ಟ್, ಇಲ್ಲಿಂದ ನಾವು ಒಂದು ವಾರ ಆದ್ಮೇಲೆ ಇಲ್ಲಿಯ ಒಂದು ಟಾಕ್ಸ್. ನಾನು ಅದನ್ನೇ ಕೇಳೋಣ ಅನ್ಕೊಂಡೆ. ಇವಾಗ 4 ಲ್ಯಾಂಗ್ವೇಜ್ ಅಲ್ಲೂ ಒಟ್ಟಿಗೆನೆ ಬಿಡುಗಡೆ ಕನ್ನಡದಲ್ಲಿ ಮಾತ್ರ ಆಗಿ ನೆಕ್ಸ್ಟ್ ಎಲ್ಲ ಲ್ಯಾಂಗ್ವೇಜ್ ಅವ್ರವ್ರ ಲ್ಯಾಂಗ್ವೇಜ್ ಅಲ್ಲೇ ರಿಲೀಸ್ ಮಾಡಿ, ತಮಿಳ್, ಮಲಯಾಳಂ, ತೆಲುಗು 2 ವಾರ ಅಲ್ಲಿ ಹೇಗ್ ನಡೀತಿದೆ ಪ್ರಮೋಷನ್? ಈಗ ಸ್ಟಾರ್ಟ್ ಮಾಡಬೇಕು. ಸಾಂಗ್ ಮುಖಾಂತರ ನಾವು ಆಲ್ರೆಡಿ ಮತ್ತೆ ಪೋಸ್ಟ್ ಮುಖಾಂತರ ಆಲ್ರೆಡಿ ರೀಚ್ ಆಗಿದ್ದೀವಿ. ಟ್ರೈಲರ್ ನೋಡಿದ್ರು ಆಲ್ಮೋಸ್ಟ್ ಅವರು ಅಟ್ರಾಕ್ಟ್ ಆಗಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ಅಲ್ಲಿಂದಾನೇ ನಾವು ಪ್ರಮೋಷನ್ ಅವರಿಗೆ ತಲುಪಿಸ್ತಾ ಇದೀವಿ. ಈಗ ಇಂಟರ್ವ್ಯೂಸ್ ಮತ್ತೊಂದು ಅನ್ನೋ ರೀತಿಲಿ ನಾವು ಹೋಗಿ ಮತ್ತೆ ತಲುಪಿಸ್ಬೇಕು, ಅದು ತಲುಪಿಸ್ತೀವಿ. ಇವಾಗ ಕನ್ನಡದಲ್ಲಿ ಬಂದ್ರೆ ಈ ತರ ಮೂವೀಸ್ ಬರ್ಬೇಕು, ಈ ತರ ಮೂವೀಸ್ ನ ನಾವು ನೋಡ್ಬೇಕು, ಈ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಪೀಟರ್ ಮೂವಿ ಟ್ರೈಲರ್ ನೋಡಿದವರು ತುಂಬಾ ಚೆನ್ನಾಗಿ ರಿವ್ಯೂಸ್ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ. ಏನ್ ಹೇಳ್ತೀರಾ? ಆಬ್ವಿಯಸ್ಲಿ ಅದು ಇನ್ವಿಟೇಷನ್ ಅಲ್ವಾ ನಮಗೆ. ಸಿನಿಮಾದ ಕಾಂಟೆಕ್ಸ್ಟ್ ಈ ತರ ಇದೆ, ನಾವು ಈ ತರ ಮಾಡಿದೀವಿ, ಬಟ್ ಇದು ಜಸ್ಟ್ ಅ ಟ್ರೈಲರ್. ಎಲ್ಲ ನಾವು ಡೈಲಾಗ್ ಇದು ಪಿಕ್ಚರ್ ಅಭಿ ಬಾಕಿ ಹೈ, ಕಾಯ್ತಾ ಇದ್ದಾರೆ ಮೂವಿ ಯಾವಾಗ ಬರುತ್ತೆ. ಕನ್ನಡದಲ್ಲಿ ಇಂತ ಮೂವಿ ಬಂದಿದೆ ನೋಡಿ. ಸೊ ಬಟ್ ಪೀಟರ್ ಇಸ್ ಅ ಡಿಫರೆಂಟ್ ವೇ. ಹೌದು, ಡಿಫರೆಂಟ್ ಅಪ್ರೋಚ್. ಹೊಸದು ಅಂತ ನಾನು ಎಲ್ಲೂ ಹೇಳಲ್ಲ, ಹೊಸತನ ನಾವು ಸೃಷ್ಟಿ ಮಾಡಕ್ ಸಾಧ್ಯನೂ ಇಲ್ಲ. ಬಟ್ ಹೊಸತನದಲ್ಲಿ ಹೇಗೆ ಹೇಳಬಹುದು ಅನ್ನೋದನ್ನ ನಾವು ಮಾಡಿ, ಅಂದ್ರೆ ಜನ ಬಂದು ಏನು ಆರ್ಟಿಫಿಷಿಯಲ್ ಹೊಸತನ ನೋಡೋದಕ್ಕಿಂತ ನ್ಯಾಚುರಲ್ ಆಗಿರೋದನ್ನ ನೋಡೋದಕ್ಕೆ ಜಾಸ್ತಿ ಕೊಡ್ತಾರೆ. ನೀವೇ ಹೇಳಿದ್ರಿ ಈ ತರ ಹೊಸತನ ಮತ್ತೆ ಹಸಿರು ಅಂತಂದ್ರೆ, ನೀವು ಕಣ್ಣಿಗೆ ತಂಪು ಬೇಕು ಅಂದ್ರೆ ಫಸ್ಟ್ ಬೆಂಗಳೂರಿಂದ ನೀವು ಆಚೆ ಹೋಗ್ತೀವಿ ಅಲ್ವಾ? ಯಾಕೆ? ಹೊಸತನ ಬೇಕು. ಆ ಕಂಪ್ಲೀಟ್ ಫ್ರೆಶ್ನೆಸ್ ಅನ್ನೋದು ಈ ಸಿನಿಮಾದಲ್ಲಿ ನಿಮಗೆ ಥ್ರೂಔಟ್ ದ ಸಿನಿಮಾ ಕಾಣಿಸುತ್ತೆ. ಅದಕ್ಕಿಂತ ದೊಡ್ಡ ಇದು ಬೇಡ ನಿಮಗೆ ಹೇಳ್ಕೊಳ್ಳೋದಕ್ಕೆ, ಹೊಗಳ್ಕೊಳ್ಳೋದಕ್ಕೆ. ಸೊ ಅದನ್ನೇ ಫಸ್ಟ್ ಕಟ್ಕೊಟ್ಬಿಡ್ತೀವಿ. ಓಕೆ,
ಇವಾಗ ಏನ್ ಗೊತ್ತಾ, ಪೀಟರ್ ಮೂವಿ ಅಂದ ತಕ್ಷಣ ಓಕೆ, ಪೀಟರ್ ಒಂದ್ ನೇಮನ್ನ ಇದ್ ಮಾಡುತ್ತೆ, ಹೇಳುತ್ತೆ, ಬಟ್ ಸಿನಿಮಾ ಒಂದು ಹಾರರ್ ಫೀಲ್ ಕೊಡುತ್ತೆ ಒಂದ್ ಸಮ್ ಇದ್ರಲ್ಲಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇದೆ ನಿಮಗೆ ಹಾರರ್ ಅನ್ಸ್ತಲ್ವಾ? ನನ್ಗೆ ಹಾರರ್ ಫೀಲ್ ಕೊಡ್ತು. ಸೊ ಹಂಗಾಗಿ Yes. So, ಬೇರೆ horror ಬೇರೆ- ಆಗಿರ್ಬೋದು. ಸಿನಿಮಾ ನೋಡೋದು. ಕೆಲವೊಬ್ಬರಿಗೆ ಸುಸೈಡ್ ಥ್ರಿಲ್ಲರ್ ಅಂತ Exactly, ಅದು ಹೊಸ term ಬಂತು, suicidal ಸುಸೈಡ್ ಥ್ರಿಲ್ಲರ್ ಅಂತ ಬಂತು, psychological ಥ್ರಿಲ್ಲರ್ ಅಂತ ಬಂತು, suspense thriller. Yes. ಈ ತರದ ಆಕ್ಚುಲಿ ಸಸ್ಪೆನ್ಸ್ ಥ್ರಿಲ್ಲರ್ ಓಕೆ, ವಿತ್ ಹಾರರ್ ಎಫೆಕ್ಟ್ ನನಗೆ ಕೊಡ್ತು. ಯಾಕೆಂದ್ರೆ ಬಿಕಾಸ್ ಆಫ್ ಅಲ್ಲಿ ವಿಷನ್ಸ್ ಮತ್ತೆ ಸೌಂಡ್ಸ್ ಎಲ್ಲಾನು ನಿಮಗೆ ಮ್ಯಾಟರ್ ಆಯ್ತು ಅಂದ್ರೆ ಮಾತ್ರ ಬಂತಲ್ವಾ. ಬಟ್ ಇಲ್ಲಿ ನೀವು ಸಿನಿಮಾ ಅಂದ್ರೆ ಝಾನ್ಸಿ ಮತ್ತೆ ಬಂದಿದ್ದಾಳೆ, ಜಸ್ಸಿ ಓಕೆ, ಜಸ್ಸಿ ಮತ್ತೆ ಬಂದಿದ್ದಾಳೆ ಅಂತ, ಮತ್ತೆ ಬಂದಿದ್ದಾಳ ಅಂತ ಏನೋ ಅವ್ರು ಕೇಳ್ತಾರೆ. ಸೊ ಅದು ಒಂದು ಒಂದ್ ಸ್ವಲ್ಪ ಹಾರರ್ ಎಫೆಕ್ಟ್. ಜೆಸ್ಸಿ ಯಾರು ಗೊತ್ತಿಲ್ಲ, ಅದು ಮಜಾ, ಅದು ಟ್ವಿಸ್ಟ್. ಓಕೆ, ನಿಮ್ಮ ಇದಕ್ಕೆ ಅದು ದೆವ್ವ ಇರ್ಬೋದು, ಇವ್ರ ಮಟ್ಟಿಗೆ ಅದು ಯಾವ್ದೋ ಪ್ರಾಣಿ ಇರ್ಬೋದು, ಇವ್ರಿಗೆ ಯಾವ್ದೋ ಅನ್ನೋನ್ ವರ್ಲ್ಡ್ ಆಗಿರ್ಬೋದು. ವರ್ಲ್ಡ್ ಆಗಿರ್ಬೋದು. ಸೊ ಎಲ್ಲಾನು ಕೆಲವರಿಗೆ ಹ್ಯಾಲ್ಯೂಸಿನೇಷನ್ ಆಗಿರಬಹುದು. ಸೊ ಎಲ್ಲಾನು ಮ್ಯಾಟರ್ ಆಗುತ್ತೆ. ಅದು ಸಿನಿಮಾ ನೋಡಿದಾಗ ನಿಮ್ಗೊಂದು ಸೊ ನೀವು ಹಾರರ್ ಮೂವಿ ಅನ್ಕೊಂಡು ಥಿಯೇಟರ್ಗೆ ಹೋಗ್ತೀರಾ ಅಲ್ವಾ? ಹಾರರ್ ವಿತ್ ಮಸಾಲಾ ಥ್ರಿಲ್ಲರ್. ಮಸಾಲಾ ಥ್ರಿಲ್ಲರ್. ಸೊ ಹಾಗಾಗಿ ಅದೇ ಅಪ್ರೋಚಸ್ ತುಂಬಾ ಡಿಫ್ರೆಂಟ್ ಆಗಿದೆ. ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಲಿ ಸಿನಿಮಾ ಬಂದಿರೋದು, ಅದನ್ನೇ ಜನ ನೋಡ್ತಾ ಇರೋದು, ಜನಕ್ಕೆ ಅಂತಾನೆ ಮಾಡಿರೋದು, ಜನ ಗೆಲ್ಲಿಸ್ತಾರೆ ಅನ್ನೋ ಭರವಸೆ ಇರುತ್ತೆ. ಇವಾಗ ಏನಂದ್ರೆ, ಈಗ ಡೈರೆಕ್ಟರ್ ಆಲ್ಮೋಸ್ಟ್ ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ, ನಾನು ನೋಡಿರೋ ಪ್ರಕಾರ ಈಗ ಲೀಡ್ ಅಲ್ಲಿ ಮೀನ್ಸ್ ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ತುಂಬಾ ಒಂದು ಲೆವೆಲ್ ಅಲ್ಲಿ ಇದ್ದಾರೆ ಅಲ್ವಾ. ಸೊ ಹೊಸ ಹೀರೋಗಳನ್ನ ಹಾಕೊಂಡ್ರೆ ಸಿನಿಮಾ ತಲುಪುತ್ತಾ ಅನ್ನೋದನ್ನ ಯೋಚನೆ ಮಾಡಿರ್ತಾರಲ್ವಾ. ಸೊ ಅದ್ರ ಬಗ್ಗೆ ಅವರವರ ಫ್ಯಾನ್ ಬೇಸ್ ಮೇಲೂ ಕೂಡ ಅದು ಡಿಸೈಡ್ ಆಗಿದೆ. ಅವರು ಆ ಬಾರ್ ಸೆಟ್ ಮಾಡಿದ್ದಾರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ಅಂಡ್ ಹ್ಯಾಟ್ಸ್ ಆಫ್ ಟು ದೆಮ್. ಬಟ್ ಸ್ಟಿಲ್ ಒಳ್ಳೆ ಕಾಂಟೆಂಟ್ ಡ್ರಿವನ್ ಸಿನಿಮಾಗಳಿದ್ದಾಗ ಹೊಸ ಹೀರೋಗಳಿಗೂ ಹೊಸ ಚಾನ್ಸಸ್ ಸಿಗ್ಬೋದು. ಇವನ್ ಹಿ ಕ್ಯಾನ್ ಬಿ ಅ ಸ್ಟಾರ್, ಇವನ್ ವಿ ಕ್ಯಾನ್ ಬಿ ಅ ಸ್ಟಾರ್. ಎಲ್ಲಾ ಸಿನಿಮಾನು ಒಬ್ರೇ ಮಾಡಕ್ಕಾಗಲ್ಲ, ಅವ್ರು 3 ಜನ ಮಾಡಕ್ಕಾಗಲ್ಲ. ನಾನು ಇದನ್ನೇ ಹೇಳಿದ್ದು, ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಗಳು ಅಂತ ಇರೋದು ಒಂದಷ್ಟು ಜನ ಇದ್ರು, ಇನ್ನಷ್ಟು ಜನ ನಮಗೆ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡೋದಕ್ಕೆ, ಬಿಸ್ನೆಸ್ ನ ಕೊಡೋದಕ್ಕೆ, ಅಥವಾ ಒಂದು ಹೊಸ ಪ್ರಾಮಿಸ್ ನ ಕೊಡೋದಕ್ಕೆ ಜನ ಬೇಕು ಈಗ ಟೈಮ್. ಅದು ನನ್ನಿಂದನೇ, ನಾನೊಬ್ನೇ ಅಂತ ಅಲ್ಲ, ನನ್ನ ಜೊತೆಗೆ ಅಥವಾ ಸೀರಿಯಲ್ ಇಂಡಸ್ಟ್ರಿನ ತಗೊಳ್ಳಿ, ಎಷ್ಟೊಂದು ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಅವರಿಗೆಲ್ಲ ಪ್ರಾಪರ್ ಆದಂತ ಪ್ರೊಡಕ್ಷನ್ ಅಂಡ್ ಡೈರೆಕ್ಟರ್ ಸಿಕ್ಕಾಗ, ಈ ತರ ಕಥೆಗಳು ಹುಟ್ಕೊಂಡಾಗ ಆ ಜನಗಳು ಯಾರು ಸುಮ್ಮನೆ ಇರಲ್ಲ, ಬಂದೇ ಬರ್ತಾರೆ ಥಿಯೇಟರ್ಗೆ. ಸೊ ಆ ತರ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡುವಂತ ಒಂದಷ್ಟು ಜನ ಬರಬೇಕು ನಮ್ಮ ಇಂಡಸ್ಟ್ರಿ. ಎಕ್ಸಾಕ್ಟ್ಲಿ, ಸೂಪರ್ ಸ್ಟಾರ್ಸ್ ಆಗಿದ್ರು ಅವರು ನ್ಯೂ ಕಮರ್ ನ ಸಪೋರ್ಟ್ ಮಾಡ್ತಾರೆ, ಮೂವಿಗಳಿಗೆ ಹೋಗ್ತಾರೆ. ಇವಾಗ ನಮ್ಮ ಡಾಲಿ ಸರೇ ಇದ್ದಾರೆ, ಅವರ ಪ್ರೊಡಕ್ಷನ್ ಹೊಸ ಹೊಸ ಪ್ರತಿಭೆಗೆ ಐ ಮೀನ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಆಲ್ ಹ್ಯಾಂಡ್ ಇನ್ ಹ್ಯಾಂಡ್. ಅವ್ರು ಒಂದು ಬಾರ್ ಸೆಟ್ ಮಾಡಿರ್ತಾರೆ, ನಾವು ಅವ್ರು ಹಾಕಿರೋ ದಾರಿಲಿ ನಡ್ಕೊಂಡು. ಅಂಡ್ ಈ ವರ್ಷ ತುಂಬಾ ಜನ ಹೊಸಬ್ರದ್ದು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾರೆ. ಪ್ರಾಬಬ್ಲಿ ಈ ವರ್ಷ ನಮಗೆ ಒಂಥರ ಗೋಲ್ಡನ್ ಪೀರಿಯಡ್ ಹೊಸಬ್ರಿಗೆ. ಅಂದ್ರೆ ಇವಾಗ ಹೊಸ ಸಿನಿಮಾಗಳು ಬರ್ತಾ ಇದೆ, ಅವೆಲ್ಲ ಮರೆಯಾಗ್ತಾ ಇದಾವೆ. ಅಂದ್ರೆ ಒಂದಷ್ಟು ದಿನ ಹೋಗುತ್ತೆ, ಮತ್ತೆ ಫ್ಲಾಪ್ ಆಗ್ಬಿಡುತ್ತೆ. ಸೊ ನಿಮ್ಮ ಸಿನಿಮಾ ನೆಕ್ಸ್ಟ್ ಲೆವೆಲ್ ರೀಚ್ ತಗೊಂಡಿದೆ, ಇವಾಗ ಟ್ರೈಲರ್ ಅಲ್ಲೇ ತಗೊಂಡಿದೆ. ಸೊ ಆ ಸಿನಿಮಾಗಳ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಸಿನಿಮಾ ವಿತ್ ಅವು ಯಾಕೆ ಮರೆಯಾಗ್ತಿವೆ? ಪ್ರಮೋಷನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಅವರು ಏನು ನಿಮಗೆ ಟೀಸರ್ ಪೋಸ್ಟರ್ ಅಲ್ಲಿ ತೋರಿಸಿದ್ರು, ಟ್ರೈಲರ್ ಅಲ್ಲಿ ತೋರಿಸಿದ್ರು, ಅದು ಸಿನಿಮಾದಲ್ಲಿ ವಾವ್ ಅನ್ಸದೇ ಇರಬಹುದು. ಅಂಡ್ ಆಡಿಯನ್ಸ್ ಈಗ ಸ್ಮಾರ್ಟ್, ಅವ್ರು ತುಂಬಾ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದಾರೆ. ಒಂದ್ ನಿಮಿಷದಲ್ಲಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಇವಾಗ. ಅಂತದ್ರಲ್ಲಿ ನೀವು 2.5 3 ಅವರ್ ನೀವು ಕೂರಿಸ್ತಾ ಇದ್ದೀರಾ. 4 ಅವರ್ ಸಿನಿಮಾನೇ ನಾವು ಗೆಲ್ಸಾಯ್ತು, ಇನ್ನು 2 ಅವರ್ ಸಿನಿಮಾ ಗೆಲ್ಸಕ್ಕಾಗಲ್ವಾ ಅಂತಂದಾಗ ಅದು ಹಂಗಲ್ಲ. ನಿಮಗೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ಅಲ್ಲಿ ಬೋರ್ ಆಯ್ತು, ಸೆಕೆಂಡ್ ಹಾಫ್ ವಾವ್ ಅನ್ಸ್ತು, ಲಾಸ್ಟ್ 20 ನಿಮಿಷ ವಾವ್ ಇತ್ತು. ಈ ತರದ 20 ನಿಮಿಷ 10 ನಿಮಿಷಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ರೆ ಜನ ಹೋಲ್ ಸಿನಿಮಾ ಎಲ್ಲಿ ನೋಡ್ತಾರೆ? ಹೋಲ್ ಸಿನಿಮಾ ನಿಮ್ಗೆ ಇಷ್ಟ ಆಗ್ಬೇಕು. ಆಮೇಲೆ 100% ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡಕ್ ಆಗಲ್ಲ ಸಿನಿಮಾದಿಂದ, ಬಟ್ 100% ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಬಂದಾಗ ಎಲ್ಲೋ ಒಂದ್ ಕಡೆ ರೀಚ್ ಆಗುತ್ತೆ. ಆ ಕಾನ್ಫಿಡೆನ್ಸ್ ಫಸ್ಟ್ ಸಿನಿಮಾ ಟೀಮ್ ಅವ್ರು ಕೊಡ್ಬೇಕು, ಅದನ್ನ ನಾವು ಕೊಡ್ತಾ ಇದೀವಿ. ಸೊ ಎಲ್ರಿಂದನೂ ಅದು ಸಾಧ್ಯ ಆಗಲ್ಲ, ಎಲ್ಲರೂ ಕಾನ್ಸೆಪ್ಟ್ ಒಂದೇ ತರ ಇರಲ್ಲ. ಅವ್ರು ಕೊಡೋದೆಲ್ಲ ನಿಮಗೆ ಇಷ್ಟ ಆಗ್ಬೇಕು ಅಂತ ಇಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡಾಗ ಕೆಲವು ಸಿನಿಮಾಗಳು ಸೋತ್ಬಹುದು, ಕೆಲವು ಸಿನಿಮಾ ಗೆಲ್ಬಹುದು, ಕೆಲವು ಸಿನಿಮಾ ಎಕ್ಸ್ಪೆಕ್ಟೇ ಮಾಡದಿರೋ ರೀತಿಲಿ ಎಲ್ಲೋ ಹೋಗ್ಬೋದು. ಇವನ್ ಸೂ ಫ್ರಮ್ ಸೋ ಬಂದಾಗ ರಾಜ್ಬಿ ಶೆಟ್ಟಿ ಅನ್ನೋ ಲೋ ಬಡ್ಜೆಟ್ ಅಲ್ಲಿ ಒಂದು ಮಾಡಿರುವಂತ ಸಿನಿಮಾ ನೆಕ್ಸ್ಟ್ ಲೆವೆಲ್ ರೀಚ್ ತಗೊಂಡಿದೆ. ಅದೇ ರಾಜ್ಬಿ ಶೆಟ್ಟಿ ಅವ್ರ ಫೇಸ್ ಇರ್ಲಿಲ್ಲ, ಅವ್ರು ಜಸ್ಟ್ ಪ್ರಮೋಟರ್ ಆಗಿ ನಿಂತ್ಕೊಂಡ್ರು ಅಷ್ಟೇ. ಪ್ರೊಡ್ಯೂಸರ್ ಆದ್ರೂ ಪ್ರಮೋಟರ್ ಆದ್ರು. ನಾವು ಹುಡುಕ್ತಾ ಇದ್ವಿ ರಾಜ್ಬಿ ಅವ್ರ ಶೆಟ್ಟಿ ಅವ್ರದ್ದು ಕ್ಯಾರೆಕ್ಟರ್ ಯಾವಾಗ ಬರುತ್ತೆ, ಯಾವ ಕ್ಯಾರೆಕ್ಟರ್ ಇತ್ತು ಅನ್ನೋದೇ ಗೊತ್ತಿಲ್ಲ. ಅಂದ್ರೆ ಒಂದು ಸ್ವಾಮೀಜಿದು ಒಂದು ತೋರಿಸ್ತಾ ಇದ್ರು ಟ್ರೈಲರ್ ಅದ್ರಲ್ಲಿ. ಇವ್ರು ಎಲ್ಲಿದ್ದಾರೆ, ಸಾಂಗ್ ಗಳು ತೋರಿಸ್ತಾ ಇವ್ರು ಎಲ್ಲಿದ್ದಾರೆ, ಹಾಗಾದ್ರೆ ಹೀರೋ ಯಾರು?
ಅಲ್ಲ ಅದನ್ನೇ ಹೇಳ್ದಲ್ಲ, ಅಲ್ಲಿ ಹೀರೋ ಅನ್ನೋರೇ ಇರ್ಲಿಲ್ಲ, ಅಲ್ಲಿ ಇದ್ದಂತ ಎಲ್ಲರೂ ಕೂಡ ಹೀರೋ ಕಾಂಟೆಂಟೇ ಹೀರೋ ಅಲ್ವಾ. ಸೊ ಜನಕ್ಕೆ ಏನ್ ಬೇಕಿತ್ತು ಅದನ್ನ ಕೊಟ್ಬಿಟ್ರು, ಎಲ್ಲೋ ತಗೊಂಡು ಹೋದ್ರು ಜನ, ನೆಕ್ಸ್ಟ್ ಲೆವೆಲ್ ಹೋಯ್ತು. ತಲೆ ಮೇಲೆ ಎತ್ಕೊಂಡು ಹೋಗ್ಬಿಟ್ರು ಜನ, ಮೆರೆಸ್ಬಿಟ್ರು. ಸೊ ಪ್ರತಿಯೊಂದೂ ಹಾಗೆ ಆಗ್ಬೇಕು. ಇವಾಗ ಸೂ ಫ್ರಮ್ ಸೋ ಬಂತು ಅಂದ ತಕ್ಷಣ ಸಡನ್ ಆಗಿ ಬಂದು ಹಾರರ್ ಕಾಮಿಡಿ ಅಂತ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲರೂ ಇಷ್ಟಪಡ್ಬೇಕು ಅಂತ ಇಲ್ಲ, ಅದು ಎಲ್ಲ ಸೂ ಫ್ರಮ್ ಸೋ ಆಗುತ್ತೆ ಅಂತಾನೆ ಇಲ್ಲ. ಕಾಂತಾರ ಬಂತು, ಕಾಂತಾರ ತರನೇ ಇನ್ನೊಂದು ದೈವದ ಮೇಲೆ ಅಥವಾ ಇನ್ನೊಂದ್ರ ಮೇಲೆ ಏನ್ ಸಿನಿಮಾಗಳು ಬಂತು, ಎಲ್ಲದು ಹಿಟ್ ಆಯ್ತಾ? ಯಾವ್ದು ಆಗಿಲ್ಲ. ಯಾರ್ಯಾರು ಏನೇನ್ ಮಾಡ್ಬೇಕು ಅವ್ರವ್ರು ಮಾಡಿದ್ರೆ ಚಂದ. ಅದನ್ನ ಬಿಟ್ಟು ಸಡನ್ ಆಗಿ ಪ್ಯಾನ್ ಇಂಡಿಯಾ ಮಾಡ್ತೀನಿ ನಾನು, ಅವ್ರ ತರನೇ ಒಂದ್ ಸಿನಿಮಾ ಮಾಡ್ತೀನಿ ಫಾಲೋ ಮಾಡೋದು ತಪ್ಪು. ಮಾಡ್ಲಿ, ಬಟ್ ಫಾಲೋ ಮಾಡೋದ್ರ ಜೊತೆಗೆ ಹೊಸದೇನ್ ಕೊಡ್ಬೇಕು ನನ್ನ ಕಡೆ ಅಂತ ನೋಡ್ಬೇಕು. ಅದು ಪೀಟರ್ ಇಂದ ಆಗ್ತಾ ಇದೆ. ಓಕೆ, ರವೀಕ್ಷಾ ಮ್ಯಾಮ್, ನೀವು ಇಷ್ಟು ಬ್ಯೂಟಿಫುಲ್ ಆಗಿ ಇಲ್ಲಿ ಕಾಣಿಸ್ತಿದ್ದೀರಾ, ಹಾಗೇನೆ ನಿಮ್ಮ ಕ್ಯಾರೆಕ್ಟರ್ನ ಎಷ್ಟು ಎಂಜಾಯ್ ಮಾಡಿದ್ರಿ? ಎಂಜಾಯ್ಮೆಂಟ್ ತುಂಬಾನೇ ಇತ್ತು ಇನ್ ದ ಸೆಟ್. ಡಿರೆಕ್ಟರ್ ಇಸ್ ಅ ಫನ್ ಕ್ರಿಯೇಟರ್. ಸೆಟ್ ಅಲ್ಲಿ ಪ್ರತಿಯೊಬ್ರು ಲೈವ್ಲಿ ಆಗಿ ಆ ಮೂಮೆಂಟ್ ಅಲ್ಲಿ ಅವರು ನಮ್ಮನ್ನ ಬೂಸ್ಟ್ ಮಾಡ್ತಾ ಇದ್ರು. ಲೈಕ್ ಹಿ ವಾಸ್ ಆಕ್ಚುಲಿ ಬೂಸ್ಟಿಂಗ್ ಅಸ್ ಇನ್ ದ ಸೆಟ್ ಟು ಬಿ ಹ್ಯಾಪಿ, ಅಥವಾ ಏನೇ ಒಂದು ಅವರು ಹಿ ವಾಸ್ ಮೇಕಿಂಗ್ ಅಸ್ ಟು ಇನ್ವಾಲ್ವ್ ಇನ್ ದ ಕ್ಯಾರೆಕ್ಟರ್. ಫಸ್ಟ್ ಅವರು ನಮ್ಮನ್ನ ಖುಷಿ ಪಡಿಸಿದ್ರು, ಲೈಕ್ ಎಲ್ಲ ಒಂದು ಏನೋ ಫನ್ ಒಂದು ಕ್ರಿಯೇಟ್ ಮಾಡಿ ಖುಷಿ ಪಡಿಸಿದ್ರು. ದೆನ್ ಹಿ ವಾಸ್ ಟೆಲಿಂಗ್ ಅಸ್ ಗೆಟ್ ಇನ್ವಾಲ್ವ್ಡ್ ಇನ್ ದ ಕ್ಯಾರೆಕ್ಟರ್. ಅಂಡ್ ಎಂಟೈರ್ ಟೀಮ್ ವಾಸ್ ವೆರಿ ಸಪೋರ್ಟಿವ್. ತುಂಬಾ ಕಲಿಯೋದೇ ಜಾಸ್ತಿ ಇತ್ತು. ನೀವೇನ್ ಕಲ್ತ್ರಿ, ನೀವೇನ್ ಹೊಸತನ ಕಲ್ತ್ರಿ, ಅಥವಾ ನಿಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಥವಾ ಹೇಗೆ? ಇದು ನನ್ನ 2ನೇ ಸಿನಿಮಾ, ಸೀಟೇಜ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಅದರ ಎಕ್ಸ್ಪೀರಿಯನ್ಸ್ಗೂ ಇದರ ಎಕ್ಸ್ಪೀರಿಯನ್ಸ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ತುಂಬಾ ಕಲ್ತಿದ್ದೀನಿ ನಾನು. ಡೇ 1 ಇಂದ ಹೇಳ್ತಾ ಇದ್ದೆ, ನರೇಶನ್ ಕೊಟ್ಟಾಗ್ಲಿಂದನೂ ಸರ್ ಆ ಪಾತ್ರಕ್ಕೆ ನಾನು ಜೀವ ತುಂಬ್ತೀನ ಅನ್ನೋದೊಂದು ಕನ್ಫ್ಯೂಷನ್ ಅಲ್ಲೇ ಇದ್ರು. ಐ ಬ್ಯಾಡ್ಲಿ ವಾಂಟೆಡ್ ಟು ಪ್ರೂವ್ ಐ ನೋ ಮೈ ಕೇಪಬಿಲಿಟೀಸ್, ಬಟ್ ನಾವು ಪ್ರೂವ್ ಮಾಡ್ಕೊಳ್ಳೋ ತನಕ ಆ ಕೇಪಬಿಲಿಟೀಸ್ ಇದೆಯೋ ಇಲ್ವೋ ಅಂತ ಯಾರಿಗೂ ಗೊತ್ತಾಗೋದು, ನಮಗೆ ಗೊತ್ತಿರಲ್ಲ. ಆಕ್ಚುಲಿ ನನ್ನಲ್ಲಿ ಏನಿದೆ ಅನ್ನೋದು ಗೊತ್ತಿರಲ್ಲ, ನಾವು ಪ್ರೂವ್ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಹೌದು. ಸೊ ಐ ವಾಸ್ ಡ್ಯಾಮ್ ಶೋರ್ ನಾನು ಈ ಪಾತ್ರ ಮಾಡ್ಬೋದು, ಐ ಕ್ಯಾನ್ ಗಿವ್ ದ ಜಸ್ಟಿಫಿಕೇಶನ್. ಬಟ್ ಅದು ಯಾವಾಗ ಅಟ್ ದ ಎಂಡ್ ಆನ್ ಲೈಕ್ ನಮ್ಮ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಎಂಡ್ ಆಫ್ ದ ಲೈಕ್ ರ್ಯಾಪ್ ಅಪ್ ಆಗಿದ್ದಿನ ಅವ್ರಿಗೊಂದು ಗೊತ್ತಾಗುತ್ತೆ. ಲೈಕ್ ದಟ್ ಇಸ್ ವಾಟ್ ಹ್ಯಾಪನ್ ಆನ್ ದ ಲಾಸ್ಟ್ ಡೇ ಆಫ್ ದ ಶೂಟ್. ಸರ್ ಒಂದು ಮಾತು ಹೇಳಿದ್ರು, ರವೀಕ್ಷಾ ಆಕ್ಚುಲಿ ಜಸ್ಟಿಫೈಡ್ ದಿಸ್ ಕ್ಯಾರೆಕ್ಟರ್ ಆಫ್ ಮೀರಾ. ಅವರು ಆ ಪಾತ್ರಕ್ಕೆ ತುಂಬಾ ಜೀವ ತುಂಬಿದ್ರು ಅಂತ. ಎಲ್ಲಾ ಆಕ್ಟ್ರೆಸ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಲ್ವಾ, ಒಬ್ಬ ಡೈರೆಕ್ಟರ್ ಆ ಪಾತ್ರಕ್ಕೆ ನಾವು ಜೀವ ತುಂಬಿದೀವಿ ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ನಮ್ಗೆ ಏನು ಇಲ್ಲ. ನಾವು ಇನ್ನೇನು ಎಕ್ಸ್ಪೆಕ್ಟ್ ತುಂಬಾ ದೊಡ್ಡ ಕೆಲಸ. ಎಸ್, ಅಂಡ್ ಪ್ರತಿಯೊಂದು ಪಾತ್ರನೂ ಹಾಗೆ ಡಿಸೈನ್ ಮಾಡಿದ್ದಾರೆ ಸರ್. ನಿಮ್ಗೆ ಯಾವುದು ಕಡಿಮೆ ಯಾವುದು ಜಾಸ್ತಿ ಅಂತ ಅನ್ಸೋದಿಲ್ಲ. ಅಂಡ್ ಫೀಮೇಲ್ ಕ್ಯಾರೆಕ್ಟರ್ಸ್ ಹ್ಯಾವ್ ಅ ಡಿಫ್ರೆಂಟ್ ಇಲ್ಲಿ ವರ್ಷನ್ಸ್, ಬೇರೆ ಆಯಾಮನೇ ತಗೊಂಡು ಹೋಗುತ್ತೆ. ಪ್ರತಿಯೊಂದು ಫೀಮೇಲ್ ಕ್ಯಾರೆಕ್ಟರ್ಸ್, ನೀವು ಒಂದು ಜೆಸ್ಸಿ ಅಂತ ಹೇಳಿದ್ರಿ, ಮೇರಿ ಆಗಿರ್ಬೋದು, ರಾಧಾ ಆಗಿರ್ಬೋದು, ಅಥವಾ ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಎಸ್ ಇಟ್ ಇಸ್ ಕ್ರಿಯೇಟಿಂಗ್ ಸೋ ಮಚ್ ಇಂಪ್ಯಾಕ್ಟ್. ಅಂದ್ರೆ ಒಂದು ಕ್ಯಾರೆಕ್ಟರ್ ಇಲ್ಲ ಅಂದ್ರೂ ಎಲ್ಲೋ ಒಂದ್ ಕಡೆ ಮಿಸ್ ಅಂತ ಅನಿಸ್ಬೋದು ಆಡಿಯನ್ಸ್ಗೆ. ಸೊ ಆಲ್ 4 ಕ್ಯಾರೆಕ್ಟರ್ಸ್ ಹ್ಯಾವ್ ಜಸ್ಟಿಫೈಡ್ ಸೋ ಮಚ್ ಇನ್ ದ ಮೂವಿ. ಎಲ್ಲ ಪ್ರತಿಯೊಬ್ರು ಯಾರೇ ಇರ್ಲಿ ಸಿನಿಮಾದಲ್ಲಿ ಸುಮ್ನೆ ಬೇಕು ಅಂತ ತುರುಕ್ಬೇಕು ಅಂತ ಹಾಕಿಲ್ಲ, ಎಲ್ಲರೂ ನೆನ್ಪುಳಿತಾರೆ. ಅಕಸ್ಮಾತ್ ನೀವು ಸಿನಿಮಾ ನೋಡ್ತೀರಾ, ಆ ಕ್ಯಾರೆಕ್ಟರ್ ಇಲ್ಲ ಅಂದಿದ್ರೆ, ಹೂ ಮೀನ್ಸ್ ಆಫ್ಟರ್ ಯು ಕಮ್ ಬ್ಯಾಕ್ ಫ್ರಮ್ ವಾಚಿಂಗ್ ಸಿನಿಮಾ, ನೀವು ಒಂದ್ಸಲ ಅನ್ಕೊಬಹುದು ಆ ಕ್ಯಾರೆಕ್ಟರ್ ಇಲ್ಲ ಅಂದಿದ್ರೆ ಆ ಸಿನಿಮಾ ಹೇಗಿರ್ತಾ ಇತ್ತು. ಯು ಆಕ್ಚುಲಿ ಫೀಲ್ ಲೈಕ್ ಇಟ್ಸ್ ನಾಟ್ ಫುಲ್ಫಿಲ್ಡ್. That's how he has created a character, each and every character. ಅದಕ್ಕೆ ನಾವು ಹೇಳೋದು, ನೀವು ಸಿನಿಮಾ ಥಿಯೇಟರ್ ಇಂದ ಹೊರಗಡೆ ಬಂದಾಗ ಒಂಥರ ತಲೆ ಭಾರ ಆಗುತ್ತೆ. ಎಲ್ಲಾ ಕ್ಯಾರೆಕ್ಟರ್ಗಳು ಹಿಂಗ್ ಸುತ್ತಾ ಇರುತ್ತೆ ಅಂತ. ಓಕೆ, ನಿಮ್ದು ಮೀರಾ ಕ್ಯಾರೆಕ್ಟರ್ ಅಲ್ವಾ? ಸೊ ಮೀರಾ ಕ್ಯಾರೆಕ್ಟರ್ಗೂ ಆ ಪೋಸ್ಟರ್ ಅಲ್ಲಿ ನಾನು ನೋಡಿದೆ, ನಿಮ್ಮ ಹೇರ್ ಒಂದು ಕರ್ಲಿ, ಆ ಕ್ಯಾರೆಕ್ಟರ್ಗೂ ಸೂಟ್ ಆಗುತ್ತೆ. ಅದು ಆಕ್ಚುಲಿ ಮೀರಾ ಅಂದ್ರೆ ಒಂದು ಅದೇ ಹುಡುಗಿದಾರಂತೆ. ದಟ್ ಇಸ್ ವಾಟ್ ಹಿ ಸೆಡ್. ಎಸ್, ನೀವ್ ಹೇಗೆ ಮೇಂಟೈನ್ ಮಾಡ್ತೀರಾ ಹೇರನ್ನ? ಕಷ್ಟ ಇದೆ ಇರೋದೇ ಹೀಗೇನಾ, ಅಥವಾ ಓಕೆ ಕರ್ಲಿ ಹೇರೇ ನಿಮ್ದೇನಾ, ಅಥವಾ ಮಾಡ್ಸಿರೋದಾ, ಅಥವಾ ಮೇಂಟೈನ್ ಮಾಡಿರೋದಾ? ವಾರ ಇರುತ್ತೆ ಅಷ್ಟೇ, ಎಷ್ಟು ವರ್ಷದಿಂದ. ಬಟ್ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಹಂಗಾಗಿ ಬೆಂಗಳೂರಿಗೆ ಬಂದ್ಮೇಲೆ ಉದ್ರೋದೆಲ್ಲ ಜಾಸ್ತಿ ಉದ್ರೋದು. ಇಟ್ಸ್ ವೆರಿ ಟಫ್ ಟು ಮೇಂಟೈನ್. ನಂದು ಆಕ್ಚುಲಿ ಬ್ಯಾಂಗ್ಳೂರಿಗೆ ಬರೋಕ್ಕಿಂತ ಮುಂಚೆ ಇನ್ನ ವಾಲ್ಯೂಮ್ ಚೆನ್ನಾಗಿತ್ತು, ಅಂಡ್ ದ ಕರ್ಲ್ಸ್ ವರ್ ಮೋರ್ ಡಿಫೈನ್ಡ್ ಅವಾಗ. ಓಕೆ, ನಿಮ್ಮ ಒಂದು ಬ್ಯೂಟಿನ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ?
ನಿಮ್ಗೆ ಯಾವ ತರ ಒಂದ್ ಒಳ್ಳೆ ಫುಡ್ ತಗೊಳ್ಳೋದಾಗಿರ್ಬೋದು ಅದೆಲ್ಲ ಇರುತ್ತೆ. ಯಾವ ತರ ನಾನ್ ನಮ್ ನಿಜ ಹುಡುಗಿರು ಹೇಳ್ತೀನಿ. ತುಂಬಾ ಕೇಳ್ತಾ ಇರ್ತಾರೆ, ಯಾಕಂದ್ರೆ ಹುಡುಗಿರ್ ಅಂದ್ರೇನೆ ಸ್ವಲ್ಪ ಸ್ಕಿನ್ ಜಾಸ್ತಿ ಮೇಂಟೈನ್ ಹೌದು, ಮಾಡೋದಲ್ವಾ, ತುಂಬಾ ಸೊ ಇರುತ್ತೆ ma'am. ಅವ್ರಿಗೆ ನೀವು ಹೇಳ್ಬೋದಾದ್ರೆ ಏನೆಲ್ಲ ಹೇಳಿ? ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ, ಬೆಚ್ಚಗಿರೋ ನೀರು, ತುಂಬಾ ಬಿಸಿ ಅಲ್ಲ, ಬೆಚ್ಚಗಿರೋ ನೀರು. ಬಿಕಾಸ್ ಅದು ಇಟ್ಸ್ ಗುಡ್. ಐ ಫೀಲ್ ಲೈಕ್ ಇಟ್ಸ್, ನಾನು ಅದನ್ನ ಕುಡಿಯೋಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಐ ಫೀಲ್ ದೇರ್ ಇಸ್ ಅ ಲಾಟ್ ಆಫ್ ಚೇಂಜಸ್. ಅಂಡ್ ಆದಷ್ಟು ಲೆಸ್ ಆಯಿಲ್ ಯೂಸ್ ಮಾಡ್ತೀನಿ. ಅಂಡ್ ಐ ಟ್ರೈ ಟು ಮೇಂಟೈನ್ ಮೈ ಡಯಟ್. ಹೊರಗಡೆ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಮನೆಯಲ್ಲಿದ್ದಾಗ ಐ ಮ್ಯಾಕ್ಸಿಮಮ್ ಈಟ್ ಹೋಮ್ ಫುಡ್ ಅಂಡ್ ಆಲ್ಸೋ ದ ಪ್ರೋಟೀನ್ ಅಂಡ್ ಫೈಬರ್ ರಿಚ್ ಫುಡ್ ತಿಂತೀನಿ. ಅಂಡ್ ಆದ್ರೆ ಒಂದೊಂದ್ಸಲ ತಗೊಂಡು ಹೋಗ್ತೀನಿ ಮನೆಯಿಂದನೇ ಊಟ. ಈ ಸಮ್ಮರ್ ಅಲ್ಲಿ ಹೇಗೆ ಮೇಂಟೈನ್ ಮಾಡಬಹುದು? ಸಮ್ಮರ್ಗೂ ಮತ್ತೆ ವಿಂಟರ್ ಸೀಸನ್ಗೂ ಡಿಫ್ರೆನ್ಸ್ ಇರುತ್ತಲ್ವಾ, ಸೊ ಹಂಗಾಗಿ ಹೇಗೆ ಮೇಂಟೈನ್ ಮಾಡ್ಬೋದು? ಅದೇ ಸ್ವಲ್ಪ ಕಷ್ಟ ಈ ಸೀಸನ್ ಅಲ್ಲಿ. ಲೈಕ್ ಬ್ರೇಕ್ಔಟ್ಸ್ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ಟ್ಯಾನ್ ಆಗೋದಾಗಿರ್ಬೋದು. ಹೌದು, ಟ್ಯಾನಿಂಗ್, ಬ್ರೇಕ್ಔಟ್ಸ್ ಎಲ್ಲ ಇರುತ್ತೆ. ವಿ ಹ್ಯಾವ್ ಟು ಮೇಂಟೈನ್ ವಿತ್ ಲೈಕ್ ಕ್ರೀಮ್ಸ್ ಹಾಕೊಳ್ಳೇಬೇಕು. ವಿ ಹ್ಯಾವ್ ಟು ಮೇಂಟೈನ್ ವಿತ್ ಓಕೆ ಓಕೆ. ಹಾ, ಲೈಕ್ ದಿ ಸ್ಕಿನ್ ಕೇರ್ ವಿ ನೀಡ್ ಟು ನಮ್ಮ ಫಾಲೋ ಹುಡುಗಿರಿಗೆ ಹೇಳಿ ನೀವು ಈ ತರ ಮಾಡ್ಬೋದು, ಈ ತರ ಮಾಡಿ, ಸನ್ಸ್ಕ್ರೀನ್ ಆಗಿರ್ಬೋದು, ಏನ್ ಸಜೆಸ್ಟ್ ಸನ್ಸ್ಕ್ರೀನ್. ಮಾಡ್ತೀರಾ? ಐ ಯೂಸ್ ಪ್ರಾಪರ್ ಭಾಗಮಂಡಲಕ್ಕೆ ಬನ್ನಿ. ಭಾಗಮಂಡಲಕ್ಕೆ ಬನ್ನಿ, ಒಳ್ಳೆ ಗಾಳಿ, ಒಳ್ಳೆ ಬಿಸಿಲು. ಬೆಂಗಳೂರಿಂದ ಆಚೆ ಹೋಗಿ ಭಾಗಮಂಡಲಕ್ಕೆ ಬನ್ನಿ, ಹಸಿರು ಜೊತೆ ಇರಿ. ಯಾವ ನಮ್ಮ ಪೀಟರ್ ಮೂವಿನ ನೋಡಿ, ಪೀಟರ್ ಮೂವಿನ ನೋಡಿ ಹೋಗಿ. ಯಾವ ಕ್ರೀಮು ಬೇಡ, ಏನೂ ಬೇಡ, ನೀಟಾಗಿರ್ತೀರಾ ಅಲ್ವಾ? ಒಳ್ಳೆ ಗಾಳಿ, ಒಳ್ಳೆ ನೀರು. ಸರ್ ಹೇಗ್ ಯಾಕಂದ್ರೆ ತುಂಬಾ ಮೇಕಪ್ ಆಗ್ತಾ ಇರ್ತಾರೆ, ಸಂತೋಷವಾಗಿರ್ಬೇಕು, Exactly. ಖುಷಿಯಾಗಿರ್ಬೇಕು. ಓಕೆ, ಹಾ, ಪ್ರತಿಯೊಬ್ಬರಿಗೂ ಇರುತ್ತೆ. ಅಂಡ್ ವಿ ಹ್ಯಾವ್ ಟು ಓವರ್ಕಮ್ ದಟ್ ಅಂಡ್ ಟ್ರೈ ಟು ಬಿ ಹ್ಯಾಪಿ. ಎಸ್. ಇವಾಗ ರಾಜೇಶ್ ಸರ್ ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂತ ನಾನು ಕೇಳಿ, ಯಾಕಂದ್ರೆ ಒಂದ್ ನಿಮಿಷ, ಯಾಕೆಂದ್ರೆ ನೀವು ತುಂಬಾ ಮಾಡಿದ್ದೀರಾ? ಓಲ್ಡ್ ಇಲ್ಲ 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 ಅವ್ರು ನ್ಯಾಚುರಲ್ ಆಗಿ ಚೆನ್ನಾಗಿದ್ದಾರೆ. ನೀವು ಅಗ್ನಿಸಾಕ್ಷಿ ಸೀರಿಯಲ್ ಅಥವಾ ಈ ತರ ಅಂತ ಬಂದ್ರೆ ಸ್ವಲ್ಪ ಮೇಕಪ್ ಹಾಕಿ ಹಾಕ್ತಾರೆ, ಸೊ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ. ಕ್ಯಾಮ್ರಾಗ್ ಬೇಕೇ ಬೇಕು. ಬೇಕೇ ಬೇಕು ಆಬ್ವಿಯಸ್ಲಿ. ಹೇಗ್ ಮೇಂಟೈನ್ ಮಾಡ್ತಿದ್ರಿ ಸ್ಕಿನ್ ಎಲ್ಲ? ನಾನು 100ರಲ್ಲಿದ್ದಾಗ ನಾನು ಇದ್ದಿದ್ದ ರೀತಿನೇ ಬೇರೆ. ಈಗ ನೀವೇನ್ ಕೂದಲು ನೋಡ್ತಿದ್ದೀರಾ, ಅದು ಯಾವಾಗ್ಲೂ ನನ್ಗೆ ಇರೋದು ಅಷ್ಟು ಚೆನ್ನಾಗಿರೋದು. ಇದನ್ನ ಬಿಡೋದಕ್ಕೆ ನಮ್ಗೆ ಆಲ್ಮೋಸ್ಟ್ 4 to 5 months ಬೇಕಾಗುತ್ತೆ. ಊರಲ್ಲಿದ್ದಾಗ 2 ತಿಂಗಳಲ್ಲೇ ಇದಕ್ಕಿಂತ ಜಾಸ್ತಿ ಬರ್ತಾ ಇತ್ತು. ಸೊ ಬೆಂಗಳೂರು ನೀರು ಅಷ್ಟು ಈಸಿ ಅಲ್ಲ. ಇವನ್ ನಾವು ತಲೆ ಸ್ನಾನ ಮಾಡ್ತೀವಿ, ಬೋರ್ ನೀರು ಇರುತ್ತೆ, ಮತ್ತೊಂದು ಅದರ ಇರುತ್ತಲ್ಲ. ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ನಾವು ಭಾಗಮಂಡಲ ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಅಲ್ಲಿರುವಂತ ನೀರು ಯಾವ್ದು ಕಲುಷಿತ ಅಲ್ಲ, ಪ್ಯೂರ್ ನೀರು. ಸೊ ನಮ್ಮ ಊರಲ್ಲೂ ಅಷ್ಟೇ ಪ್ಯೂರ್ ನೀರು, ಮಳೆ ನೀರನ್ನ ಸ್ಟೋರ್ ಮಾಡಿರೋದಾಗಿರೋ, ಹರಿಯೋ ನೀರಾಗಿರ್ಬೋದು, ಅದ್ರದ್ದೆಲ್ಲ ಬರ್ತಿತ್ತು. ನಮ್ ಸೈಡ್ ಹಾಗೇನೆ ಅಲ್ವಾ? ಇವಾಗ ಕರೆಂಟ್ ಇಲ್ಲ ಅಂದ್ರೆ ಮಳೆ ನೀರು ಸ್ಟೋರ್ ಮಾಡು, ಬಿಸಿ ಮಾಡು, ಸ್ನಾನ ಮಾಡು. ಸೊ ಹಂಡೆ ನೀರು. ಸೊ ಅದನ್ನೆಲ್ಲ ಸ್ಕಿನ್ ತುಂಬಾ ರಿಜುನೇಟ್ ಮಾಡುತ್ತೆ. ಸೊ ನಮ್ಗೆ ಈಗಲೂ ಕೂಡ ನಾವ್ ಏನೋ ಬೆಳಗಿದೀವಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು. ಅದು ಹೌದು ಬಿಡಿ, ಅದು ಚೇಂಜ್ ಮಾಡಕ್ ಆಗಲ್ಲ. ಏನೋ ಹೆಲ್ದಿ ಆಗಿ ಇಟ್ಕೊಬಹುದು ಹೊರತು ಅದು ಚೇಂಜ್ ಮಾಡಕ್ ಅಷ್ಟೇ. ಜೀನ್ಸ್ ಅದು. ಆಮೇಲೆ ನಮ್ಮ ಚಟಗಳು ಎಲ್ಲ ಕಂಟ್ರೋಲ್ ಅಲ್ಲಿ ಇದ್ರೆ ಪ್ರತಿಯೊಂದು ಈಸಿ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಲ್ಲೂ ಕ್ರೀಮ್ ಆಗ್ಲಿ ಮತ್ತೊಂದಾಗ್ಲಿ ನರಿಶ್ ಮಾಡುತ್ತೆ ಹೊರತು ಯಾವುದು ಅದನ್ನ ಲಾಂಗ್ ಟರ್ಮ್ ಮೇಂಟೈನ್ ಮಾಡಕ್ ಆಗೋದಿಲ್ಲ. ನಾವು ಮಾಡುವಂತ, ನಾವು ತಿನ್ನೋವಂತ ಇಂಟೇಕ್ ಏನಿರುತ್ತೆ ಎಲ್ಲಾನು ನೀಟಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ಅದು ಎಷ್ಟು ಬೇಕಾದ್ರೆ ತಿನ್ನಿ, ನೀಟಾಗಿರ್ಬೇಕು ಅಷ್ಟೇ. ಈ ಸೋಡಾ ಹಾಕಿರೋ ಫುಡ್ಗಳು ತಿಂದ್ಕೊಂಡು ನೀವು ಕ್ರೀಮ್ ಹಾಕ್ಬಿಟ್ರೆ ಆಗಲ್ಲ. ವಿನ್ನರ್ ಇಂದ ನೀನ್ ಏನು ಮಾಡಿಲ್ಲ ಅಂದ್ರೆ ಒಳಗಡೆ ಕ್ಲೀನ್ ಆಗಿದ್ರೆ, ಟಾಕ್ಸಿಕ್ ಇಲ್ಲದೆ ನೀಟಾಗಿದ್ರೆ ಎಸ್ಪೆಷಲಿ ಇವ್ರು ಹೇಳೋದಾಗೆ ಟೆನ್ಷನ್ ಫ್ರೀ. ತುಂಬಾ ಟೆನ್ಷನ್ ಫ್ರೀ ಇರಕ್ ಆಗಲ್ಲ, ಬಟ್ ಎಷ್ಟು ಸಂತೋಷವಾಗಿ ಇರಕ್ ಆಗತ್ತೋ ಅಷ್ಟು ಟೈಮ್ನ ನಾವು ಈಸಿಯಾಗಿ ಅದನ್ನ ಮೇಂಟೈನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹೆಂಗ ಕಾಣ್ತೀವಿ. ಟೆನ್ಷನ್ ಇರುವಂತ 20 ವಯಸ್ಸಿನ ಹುಡುಗನೂ ಕೂಡ 40 ವರ್ಷದ ತರ ಕಾಣ್ತಾನೆ ಅಲ್ವಾ? ಸೊ ಅದೇ ಇರ್ಬೋದು. ಇವಾಗ ನಮ್ಮ ಜಾನ್ವಿ ರಾಯಲ್ಲ ಮೇಡಮ್ ಪಟಪಟ ಅಂತ ಮಾತಾಡ್ತೀರಾ, ಇಲ್ಲೂ ಹೀಗ್ ಮಾತಾಡ್ತೀರಾ ಅಥವಾ ಸಿನಿಮಾದಲ್ಲೂ ಇದೇ ರೀತಿನೇ ಮಾತಾಡ್ತೀರಾ? ಈ ತರನೇ ಇರುತ್ತಾ? ನೀವು ಸಿನಿಮಾ ನೋಡಿದ್ಮೇಲೆ ಸಿನಿಮಾ ನೋಡ್ಬೇಕು. ಬಟ್ ಸ್ವಲ್ಪ PT ಟೀಚರ್ ಅಲ್ವಾ? ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ. ಅಲ್ಲೇ ಇದೆಯಲ್ಲ ಹಿಂಗೆ ಹಿಂದೆ ನೋಡಿ, ಅಲ್ಲಿ ನಿಮ್ಮಿಂದ ನೋಡಿ, ಇಲ್ಲಿಡು ಅಲ್ಲಿ ನೋಡಿ, ಹಿಂಗೆ ಇರ್ತೀನಿ. ಅದೇ ಸುಮ್ನೆ ಹಿಂಗ್ ಬಂದ್ರೆ ಹಿಂಗೆ ಎದುರುಗಡೆ ಯಾರೇ ಬಂದ್ರು ಹಂಗೆ ನಡ್ಗೋಗ್ಬಿಡ್ಬೇಕು. ಓಕೆ. ಅಂದ್ರೆ ನಾನ್ ಕೂಡ ಹಂಗೇನೆ, ಅಂದ್ರೆ ಮಾತಾಡ್ಲೇಬೇಕು, ಇವಾಗ ಮಾತಾಡ್ತಿದ್ರೆ ಆಗಲ್ಲ. ಬಟ್ ನೀವು ಅದೇ ತರ ತುಂಬಾ ತುಂಬಾ ಕನೆಕ್ಟ್ ಆಗ್ತೀರಾ, ಆತರ ಪಟಪಟ ಅಂತ ಮಾತಾಡ್ತೀರಾ. ಅದೇ ನೀವು ಡಿಂಗ್ ಡಾಂಗ್ ಬೆಲ್ ಸಾಂಗ್ ಕೇಳಿದ್ರಲ್ಲ ಲಾಸ್ಟ್ ನಾವು ಬಿಟ್ಟಿರೋದು, ಅದ್ ಬಿಟ್ಟಿದ್ರೆ ಈ ಕ್ವಶನ್ ಕೇಳ್ತಿರಲಿಲ್ಲ. ನೋಡೇ ಇಲ್ವಾ ನೀವು? ಸೀರಿಯಸ್ಲಿ ನೋಡಿಲ್ಲ. ನಾನು ಜಾಸ್ತಿ ನೋಡಿರೋದು ತಾಯಿ ಅದಳು. ಓಕೆ, ಹಾಡ್ಬಿಡೋಣ ಅದು. ಹಾಡಿ 2 ಲೈನ್ ಹಾಡಿ. ಡಿಂಗ್ ಡಾಂಗ್ ಬೆಲ್ ಅನ್ನೋ ಸಾಂಗ್ ಅಲ್ಲಿ ಜಾಹ್ನವಿ ಅವರು ನನಗ್ ಟಕ್ಕರ್ ಕೊಡ್ತಾರೆ. ಈಗ ಹೇಳಿದ್ರಲ್ಲ, ಏನಂದ್ರೆ ಅವರು ಹೆದರ್ತಾರೆ ಮತ್ತೆ ಹೆದರ್ಸ್ತಾರೆ, ಎರಡು ಮಾಡ್ತಾರೆ ಇಡೀ ಸಿನಿಮಾದಲ್ಲಿ. ಸುಮ್ನೆ ನಾಟಕ ಮಾಡೋದು, ನಾನು ಹೆದರ್ಕೊಳ್ಳಲ್ಲ, ಯಾರಿಗೂ ಹೆದರ್ಸ್ತೀನಿ. ಸಿನಿಮಾ ನೋಡ್ರಿ, ಮಾತಾಡ್ರಿ.
ಓಕೆ, ಸಿನಿಮಾದಲ್ಲೂ ಅಷ್ಟೇ ಮಾತಾಡ್ತೀರಾ ಅಂತ ಆಯ್ತು. ಅದ್ ನೀವ್ ನೋಡ್ಮೇಲೆ ಇಲ್ಲ ಇಲ್ಲ ಸ್ವಲ್ಪ ಇಂಟ್ರೋವರ್ಟ್ ಕ್ಯಾರೆಕ್ಟರ್, ಹಾ, ಹಾ, ಹಾ. ಅಷ್ಟೊಂದು ಈ ಲೆವೆಲ್ ಎಕ್ಸ್ಟ್ರೋವರ್ಟ್ ಇಲ್ಲ ಅವರು, ಇಂಟ್ರೋವರ್ಟ್ ಕ್ಯಾರೆಕ್ಟರ್ ಅದ್ರಲ್ಲಿ. ಓಕೆ, ಓಕೆ. ಇವಾಗ ಅಂದ್ರೆ ಇಂಟರ್ವ್ಯೂ ಅಲ್ಲ ಅದಕ್ಕೆ. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಬಂದವಾಗ ನಾನು ರಾಧಾ ಪಕ್ಕದ ಮನೆಗೆ ಬಂದಿದ್ದೀನಿ ಅಂದ್ರೆ ತುಂಬಾ ಇವ್ರು ಸಾಫ್ಟ್ ಅಪ್ಪ ಅಂತ ಅನ್ಸುತ್ತೆ. ಪಿ ಟಿದು ಬಂದು ನೋಡಿದವಾಗ ಇವ್ರು ತುಂಬಾ ಸ್ಟ್ರಿಕ್ಟ್ ಅಪ್ಪ ಅನ್ಸುತ್ತೆ. ಸೊ ಅದಕ್ಕೆ ಐ ಕೇಳಿದೆ. ಥಿಂಕ್ ನಮ್ ಸಿನಿಮಾದಲ್ಲೂ ಅಷ್ಟೇ ವರ್ಸಿಟಾಲಿಟಿ ನೋಡ್ಬೋದು. ಒಂದೊಂದ್ ಸೀನಲ್ಲೂ ಬೇರೆ ಬೇರೆ ತರ ಕಾಣಿಸ್ಕೋತೀನಿ ಅನ್ಸುತ್ತೆ. ಓಕೆ. ಇವಾಗ ನೀವು ಸೀರಿಯಲ್ಗಳನ್ನ ಮಾಡ್ತಾ ಮಾಡ್ತಾ ಸಿನಿಮಾಗೆ ಬಂದ್ರಿ. ಮುಂದೆ ಈ ತರದ್ದೇ ಒಂದಷ್ಟು ಸಿನಿಮಾಸ್ಗಳನ್ನ ಕೊಡಬೇಕು ಅನ್ನೋ ಯಾವ್ದಾದ್ರು ಆಸೆಗಳು? ನಾನೊಬ್ಬ ರೈಟರ್ ಆಗಿ ನನ್ನ ಹತ್ರ ಒಂದಷ್ಟು ಸ್ಟೋರಿಗಳಿದಾವೆ, ಇಲ್ಲ ಅಂತಲ್ಲ. ಬಟ್ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಅದರದ್ದೇ ಆದಂತ ಒಂದು ಕೆಲವೊಂದು ಟೈಮ್ ಬರಬೇಕು. ಈಗ ರಾಜೇಶ್ ಇವಾಗ ಯಾರು, ಅವನ ಒಂದು ಇಮೇಜ್ ಏನು, ಅದನ್ನ ನೋಡ್ಕೊಂಡಾಗ ನಾನು ಸಡನ್ ಆಗಿ ಹೋಗಿ KGF ತರ ಗನ್ ಹಿಡ್ಕೊಂಡ್ರೆ ಮನೆ ಕಳಿಸ್ತಾರೆ ನನ್ನ. ಅಂದ್ರೆ ಇವಾಗ ಪಕ್ಕ ಕೆಲವೊಂದು ನಾನೊಂದು ಮನೆ ಮಗನ ಕ್ಯಾರೆಕ್ಟರ್ ಮಾಡ್ಕೊಂಡ್ ಬರ್ಬೇಕು ಅಷ್ಟೇ. ಸೊ ಆಮೇಲೆ ನಿಮ್ಮ ಮಧ್ಯ ಇರುವಂತ ಕ್ಯಾರೆಕ್ಟರ್ನೇ ನಾನು ಇಲ್ಲಿ ಅದನ್ನ ನಿಮಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಮಲ್ನಾಡವರು ಅಂದ್ರೆ ಶಿವಮೊಗ್ಗದ ಆ ಕಡೆ ಅಂದ್ರೆ ಸ್ವಲ್ಪ ಜನಕ್ಕೆ ಅವರು ಹೆಂಗೆ ಅಂದ್ರೆ ಸಾದಾ ಸೀದಾ ಕನೆಕ್ಟ್ ಆಗ್ಬಿಡ್ತೀವಿ ಬೇಗ. ನಿಮಗೆ ಅದು ಗೊತ್ತಿರುತ್ತೆ ಯಾವ ತರ ಕನೆಕ್ಟ್ ಆಗ್ಬೋದು. ನಾನು ಸೀರಿಯಲ್ ಇಂದಾನೆ ಕನೆಕ್ಟ್ ಆಗಿದ್ದೀನಿ ಜನಕ್ಕೆ. ಸೀರಿಯಲ್ ನೋಡುವಂತ ಆಡಿಯನ್ಸ್ ಗೆ ನನ್ನ ಫೇಸ್ ತುಂಬಾ ಈಸಿಯಾಗಿ ರೆಕಾಗ್ನೈಸ್ ಮಾಡ್ತಾರೆ. ನೀವೇ ಹೇಳಿದ್ರಿ ಅಲ್ವಾ? ಅಂದ್ರೆ ತುಂಬಾ ವರ್ಷಗಳಿಂದ ಮಾಡ್ತಾ ಬರೋದಕ್ಕೆ ಪ್ರಾಬಬ್ಲಿ ನಾನು ಆ ಕನೆಕ್ಷನ್ ಇಟ್ಕೊಂಡಿದ್ದೀನಿ. ಅದು ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಈಗ. ಸೊ ರಾಜೇಶ್ ರಾಜೇಶ್ ಅಲ್ವಾ ಸಿನಿಮಾ ಮಾಡಿದಾನೆ ನೋಡ್ಕೊಂಡ್ ಬರೋಣ ಅಂತಾನು ಅನ್ಸ್ಬೋದು, ಅಥವಾ ಟಾಕ್ ಆದ್ಮೇಲೆ ಅನ್ಸ್ಬೋದು. ಎಂಡ್ ಆಫ್ ದ ಡೇ ನಾವು ಆಡಿಯನ್ಸ್ ನ ಹೇಗೆ ಸೆಳಿತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಅದು ಇಂಪ್ರೆಷನ್ ಅಂತ ನಾವು ಹೇಳ್ತೀವಿ. ಬಟ್ ಸಿರ್ಸಿ ಅವರು ಅಂತ ಅಂದ್ರೆ ಸಿರ್ಸಿಯಲ್ಲಿ ನಿಮ್ಮ ಹವಾ ಜಾಸ್ತಿನಾ ಬೆಂಗಳೂರಲ್ಲಿ ಜಾಸ್ತಿನಾ? ಇಡೀ ಕರ್ನಾಟಕ ಇದೆ ಸೂಪರ್. ಸಿರ್ಸಿಯವನಾಗಿ ಆಬ್ವಿಯಸ್ಲಿ ನನ್ನನ್ನ ಯಾರು ಅಲ್ಲಿ ಆಕ್ಟರ್ ಅಂತ ಕೇರ್ ಮಾಡಲ್ಲ. ನಾನೊಬ್ಬ ಅಲ್ಲಿ ಊರಿನ ಹುಡುಗನಾಗಿ ಬೀದಿ ಬೀದಿ ಸುತ್ತಾಡ್ಕೊಂಡಿರುವಂತ ಒಂದು ಹುಡುಗ ನೋಡಿರ್ತಾರಲ್ಲ ಚಿಕ್ಕ ವಯಸ್ಸಿಂದ, ಅದೆಲ್ಲ ನೋಡ್ತಾರೆ. ಅಲ್ಲಿ ಆರ್ಟಿಸ್ಟ್ ಅಂತ ನೋಡಲ್ಲ ನನ್ನ. ನಾನು ಈಗಲೂ ಕೂಡ ಸಿರ್ಸಿಲ್ ಹೋದ್ರೆ ನಡ್ಕೊಂಡು ಓಡಾಡ್ತೀನಿ ಎಷ್ಟೋ ಕಡೆ. ನಾನು ಅಲ್ಲಿ ಬೈಕು ಕಾರು ಯಾವುದು ನಾನು ತಗೊಳಲ್ಲ. ಸೊ ಈ ತರದಲ್ಲಿ ಇದ್ದಾಗ ಬೇರೆ ಕಡೆ ಅಂತ ಹೋದಾಗ ನನ್ನ ರೆಕಾಗ್ನೈಸ್ ಮಾಡ್ತಾರೆ, ನನ್ನನ್ನ ಅವ್ರ ಮನೆ ಮಗನ್ ತರ ಟ್ರೀಟ್ ಮಾಡ್ತಾರೆ ಅಂತಂದಾಗ ಎಲ್ಲನೂ ನಂದೇ. ಅಲ್ಲಿ ಪಕ್ಕದ ಮನೆಯವ್ರ ಕರೆದು ಊಟ ಕೊಡ್ಬೋದು. ಸೂಪರ್ ಸೂಪರ್. ತುಂಬಾ ಋಣ ಇದೆ ನಂಗೆ ಕರ್ನಾಟಕ. ಅಲ್ಲೂ ಒಬ್ರು ಅಲ್ವಾ? ಫೆಮಿಲಿಯರ್ ಫೇಸ್ ಅಂದ್ರೆ ಬಾರಪ್ಪ ನಮ್ಮ ಅದೇ. ಈಗ ಸೀರಿಯಲ್ ಇಂದ ನನಗೇನು ಜನ ಪ್ರೀತಿ ಕೊಟ್ರು, ಈ ಸಿನಿಮಾದಿಂದ ನಾನು ಅದನ್ನ ವಾಪಸ್ ಕೊಡ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ. ಇವಾಗ ಫೈನಲಿ ಪೀಟರ್ ಮೂವಿ ಪ್ರಮೋಷನ್ಸ್ ಹೆಂಗ್ ನಡೀತಾ ಇದೆ? ಈಗ ನೀವೇ ನೋಡ್ತಾ ಇದೀವಿ, ನೀವು ಸಹ ಪ್ರಮೋಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಇಂಟರ್ವ್ಯೂಗಳನ್ನು ನಾನಂತೂ ಕಾಯ್ತಾ ಇದ್ದೀನಿ ಥಿಯೇಟರ್ಗೆ ಯಾವಾಗ ಮೂವಿ ಬರುತ್ತೆ, ಯಾವಾಗ ನೋಡಿ. ಯಾಕಂದ್ರೆ ಟ್ರೈಲರೇ ಅಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿದೆ ನನ್ನಲ್ಲಿ ಹುಟ್ಟಿಸಿದೆ. ಅಂದ್ರ ಮೇಲೆ ಜನರಲ್ ಹುಟ್ಟಿಸೋದು ಕಾಮನ್ ಹುಟ್ಟಿರುತ್ತೆ, ನೋಡ್ತಾರೆ. ಯಾಕಂದ್ರೆ ನಿಮಗೆ ಗೊತ್ತಿದೆ ಟ್ರೈಲರ್ ಎಲ್ಲ ಆ ರೇಂಜ್ಗಿದೆ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಜನ ನನ್ನ ಸೀರಿಯಲ್ ಅಲ್ಲಿ ಇಷ್ಟಪಟ್ಟು ಪ್ರೀತಿ ಮಾಡಿ ಇಲ್ಲಿವರೆಗೂ ತಂದು ಮುಗಿಸಿದ್ದಾರೆ. ಈಗ ನನ್ನ ಜವಾಬ್ದಾರಿ ಏನು ಅಂತಂದ್ರೆ ಅದನ್ನ ನಾನು ನೀಟಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿ ಸಿನಿಮಾದ ಮುಖಾಂತರವಾಗಿ ನಾನು ಅವರಿಗೆ ಇನ್ನಷ್ಟು ಜಾಸ್ತಿ ಎಂಟರ್ಟೈನ್ಮೆಂಟ್ ಅಂಡ್ ನಟನಾಗಿ ನಾನು ಏನೇನು ಪ್ರಯತ್ನ ಮಾಡಬಲ್ಲೆ ಅನ್ನೋದನ್ನ, ಅಂದ್ರೆ ಒಬ್ಬ ಆಕ್ಟರ್ ಆಗಿ ನನಗೊಂದು ಕನ್ಸಿರುತ್ತೆ ಈ ತರ ಪ್ಲೇ ಮಾಡ್ಬೇಕು ರೋಲ್ಗಳನ್ನ. ಯಾಕಂದ್ರೆ ಸೀರಿಯಲ್ ಅಲ್ಲಿ ನಾನು ಅನ್ಕೊಂಡಂಗೆ ಮಾಡೋಕ್ಕಾಗಲ್ಲ, ಅವ್ರು ಕೊಟ್ಟಿದ್ದನ್ನು ನಾನು ಮಾಡಬೇಕಿತ್ತು. ಸೊ ಹಾಗಾಗಿ ಸಿನಿಮಾದಿಂದ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನನಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಈ ಸಿನಿಮಾ ನಿಮಗೆ 100% ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ದಯವಿಟ್ಟು ಬನ್ನಿ ಸಿನಿಮಾ ಥಿಯೇಟರ್ಗೆ. ಬಂದು ನೀವು ನಾನೇನು ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ ಅದು ಉಳಿಸ್ಕೊಂಡಲ್ಲ ಅಂತ ನೀವೇ ನನಗೆ ವಾಪಸ್ ಹೇಳ್ತೀರಾ. ಒಬ್ರು ಬಂದ್ರೆ 10 ಜನ ಕರ್ಕೊಂಡ್ಬರೋಷ್ಟು ಈ ಸಿನಿಮಾ ತಾಕತ್ತಿದೆ. ಅದನ್ನ ಉಳಿಸ್ಕೊಳ್ಳಿ, ಕನ್ನಡ ಸಿನಿಮಾನ ಬೆಳೆಸೋಣ ಅಂತ ನಾನು ಕೇಳ್ಕೊಳ್ತೀನಿ. ಕನ್ನಡ ಲ್ಯಾಂಗ್ವೇಜ್ನ ಬೆಳೆಸೋದಕ್ಕೆ ನಾವು ಆಲ್ರೆಡಿ ಕನ್ನಡ ಲ್ಯಾಂಗ್ವೇಜ್ ಬೆಳೆಯೋದ್ರ ಜೊತೆಗೆ ನಾವು ಬೆಳಿತಿದ್ದೀವಿ ಹೊರತು ಕನ್ನಡ ಲ್ಯಾಂಗ್ವೇಜ್ ಬೆಳೆಸೋದಷ್ಟು ನಾವು ದೊಡ್ಡವರಲ್ಲ. ಅದು ಆಲ್ರೆಡಿ ಬೆಳೆದಿರೋದು. ಕನ್ನಡ ಸಿನಿಮಾವನ್ನ ಆಡಿಯನ್ಸ್ ನೀವು ಬೆಳೆಸಬೇಕು, ಜೊತೆಗೆ ನಾವು ಅದನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅಷ್ಟೇ. ಎಸ್ ಮೇಡಮ್, ನೀವಿಬ್ರು ಕೂಡ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಬ್ರು ಒಟ್ಟಿಗೆ ಹೇಳ್ಬಿಡಿ. ಸೊ ಏಪ್ರಿಲ್ 10ಕ್ಕೆ ನಮ್ಮ ಸಿನಿಮಾ ಪೀಟರ್ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ವೀಕ್ಷಿಸಿ. ಮೈಂಡ್ ವಾಯ್ಸ್ ಅವ್ರು ತುಂಬಾ ಸಾಫ್ಟ್, ಇವ್ರು ಜೋರು ಅಷ್ಟೇ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮೊಟ್ಟಿಗೆ ಪೀಟರ್ ಸಿನಿಮಾದ ತಂಡ ಇತ್ತು. ಒಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಜೊತೆಗೆ ಪೀಟರ್ ಸಿನಿಮಾದ ಬಗ್ಗೆ ನೋಡಿದ್ವಿ. ಖಂಡಿತ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ ಅಂತ ನನಗನ್ಸುತ್ತೆ. ಏಪ್ರಿಲ್ 10ನೇ ತಾರೀಕು ಮರಿದೆ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.